ದೈಜು ವರ್ಲ್ಡ್ ವಾಹಿನಿಯನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಅಲ್ವಿಂದ ಅಂತಿಪೆರ್ನಾಳು. ವಿಶೇಷವಾಗಿ ಉಡುಪಿ ಧರ್ಮ ಕೇಂದ್ರ ಧರ್ಮ ಪ್ರಾಂತ್ಯ ಪ್ರಾರಂಭಗೊಂಡು 14 ವರ್ಷಗಳು ಆಗ್ತಿವೆ. ಈ 14 ವರ್ಷಗಳು ಪೂರೈಸ್ತಿರುವಂಥ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿ, ಒಂದು ಹೊಸ ಸುದ್ದಿ. ಅದೇನೆಂದರೆ, ನಮ್ಮ ಈ ಧರ್ಮ ಪ್ರಾಂತ್ಯವನ್ನು ಮುನ್ನೆ ನಡೆಸಲಿಕ್ಕಿರುವಂತಹ ನಮ್ಮ ಬಿಷಪ್ ಅವರು ಹೊಸತಾಗಿ ನೇಮಕಗೊಂಡಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಅವರ ಅಭಿಷೇಕ ನಡೆಯಲಿಕ್ಕಿದೆ. ಅವರು ಹುದ್ದೆಯನ್ನು ಸ್ವೀಕಾರ ಮಾಡಲಿಕ್ಕಿದೆ. ಈ ನಿಟ್ಟಿನಲ್ಲಿ ಉಡುಪಿ ಧರ್ಮ ಕೇಂದ್ರ ಹೇಗೆ ಸ್ಥಾಪಿತವಾಯಿತು, ಹೇಗೆ ಮುಂದುವರಿಯುತ್ತದೆ, ಇಲ್ಲಿ ನಡೆದಂಥ ಅಭಿವೃದ್ಧಿ ಏನು, ಇಲ್ಲಿ ನಡೆದಂಥ ಹೊಸ ವಿಚಾರಗಳೇನು, ಇದರ ಬಗ್ಗೆ ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಬೆಳಕು ಚೆಲ್ಲಲು ನಮ್ಮೊಂದಿಗೆ ಇದ್ದಾರೆ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮತ್ತು ತೊಟ್ಟಂ ಚರ್ಚಿನ ಧರ್ಮಗುರುಗಳು ಮತ್ತು ಸಂಗೀತ, ಕಲೆ, ಸಂಸ್ಕೃತಿ ಈ ವಿಚಾರದಲ್ಲಿ ತಮ್ಮದೇ ಆದಂಥ ನಿಲುವಿಟ್ಕೊಂಡು ಅದನ್ನು ಪ್ರೋತ್ಸಾಹಿಸುವವರು, ಕಲಾವಿದರನ್ನು ಬೆಳೆಸುವವರು ನಮಗಿದ್ದಾರೆ. ರೆವರೆಂಡ್ ಫಾದರ್ ವಂದನೀಯ ಡೆನಿಸ್ ಯೇಸ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾದರ್. ಹೇಗಿದ್ದೀರಿ? ಸೌಖ್ಯ. ಮಂಗಳೂರು ಮತ್ತು ಉಡುಪಿ ಎರಡು ಬೇರೆ ಬೇರೆ ಜಿಲ್ಲೆಗಳಾಗಿದ್ದು, ಜಿಲ್ಲೆ ವಿಂಗಡಣೆ ರಾಜಕೀಯವಾಗಿ ಆಗಿರುವಂಥ ಸಂದರ್ಭದಲ್ಲಿ ನಾವು ವಿಂಗಡಣೆಗೊಂಡಿಲ್ಲ. 14 ವರ್ಷಗಳ ಹಿಂದೆ ಉಡುಪಿ ಧರ್ಮ ಪ್ರಾಂತ್ಯ ಆರಂಭಗೊಳ್ಳಬೇಕು ಎಂಬ ತಯಾರಿ ಹೇಗೆ ಹುಟ್ಟಿಕೊಂಡಿತು? ಅದು ನಮ್ಮ ಧರ್ಮ ಪ್ರಾಂತ್ಯದ ವಿಸ್ತೀರ್ಣ ಇಲ್ಲಿಂದ 3 ಜಿಲ್ಲೆಗಳು, ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಇಲ್ಲಿ ಉಡುಪಿ ಸಾಧಾರಣ ಒಂದು 150 ಕಿಲೋಮೀಟರ್ ಪ್ರಯಾಣಿಸುವ ಸಂದರ್ಭ. ಬಿಷಪುರಿ ಕೂಡ ಪಾಸ್ಟಲ್ ವಿಸಿಟ್ ಸಂದರ್ಭದಲ್ಲಿ ವಿಸಿಟ್ ಮಾಡಲಿಕ್ಕೆ ಮತ್ತು ತುಂಬ ವಿಸ್ತೀರ್ಣ ಆಯ್ತಂತ ಆಲೋಚನೆ ಬಂತು. ಮತ್ತು ಹಲವಾರು ಸಭೆಗಳಲ್ಲಿ ನಾವು ಕನ್ಸಲ್ಟೇಷನ್ ಅಂತ ಹೇಳ್ತೇವೆ, ಸಭೆಗಳಲ್ಲಿ ಇನ್ನೊಂದು ಧರ್ಮ ಪ್ರಾಂತ್ಯ ಆಗಬೇಕು, ಉಡುಪಿ ಧರ್ಮ ಪ್ರಾಂತ್ಯ ಆದರೆ ಆ ಬದಿಯ ಜನರಿಗೆ ಕೂಡ ಒಂದು ಅವಕಾಶ ಸಿಗುತ್ತೆ, ಅಲ್ಲಿ ಕೂಡ ಪ್ರಗತಿ ಆಗುತ್ತೆ ಅಂತ ಆ ಒಂದು ಮನೋಭಾವ ಬಂದು ಕ್ರಮೇಣ 2012 ಇಸ್ವಿಯಲ್ಲಿ ಬೈಫರ್ಕೇಷನ್, ನಮ್ಮ ಮದರ್ ಡಾಯಸಿಸ್ ಅಂತ ಹೇಳ್ತೇವೆ, ಮಂಗಳೂರು ಧರ್ಮ ಪ್ರಾಂತ್ಯದಿಂದ ಈ ಧರ್ಮ ಪ್ರಾಂತ್ಯ ವಿಂಗಡಣೆ ಆಯಿತು. 2 ಡಾಯಸಿಸ್ ವಿಂಗಡಣೆ ಆಗುವಾಗ ಇದ್ದಂಥ ಚರ್ಚ್ಗಳು ಎಷ್ಟು, ಆವಾಗ ಉಡುಪಿಗೆ ಎಷ್ಟು ಚರ್ಚ್ಗಳಿದ್ದವು? ಮತ್ತು ಈ 14 ವರ್ಷಗಳಲ್ಲಿ ನಮ್ಮ ಬಿಷಪರು ಅಂದರೆ ಅತಿ ವಂದನೀಯ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಅವರ ನೇತೃತ್ವದಲ್ಲಿ ಹೊಸ ಚರ್ಚ್ಗಳೇನೋ ಆದವು, ಈಗ ಎಷ್ಟಿವೆ 2026? ಈಗ ಟೆಕ್ನಿಕಲಿ 52 ಚರ್ಚ್, 51 ಇವನೊಂದು ಕ್ವಾಸೈ ಪ್ಯಾರಿಷ್ ಅಂತ ಹೇಳ್ತೇವೆ, 52 ಪ್ಯಾರಿಷಸ್ ಮತ್ತು ಜನಸಂಖ್ಯೆ ಸಾಧಾರಣ 60,000, ಕುಟುಂಬಗಳು 13,000 ಚಿಲ್ಲರೆ. ಈ ಇಡೀ ಮಂಗಳೂರು ಉಡುಪಿ ಒಟ್ಟಿಗಿರುವಾಗ ಸಾಧಾರಣ 150 ಧರ್ಮ ಕೇಂದ್ರಗಳಿದ್ದವು, ಚರ್ಚಸ್ಗಳಿದ್ದವು. ಪಾಪ್ಯುಲೇಷನ್ 1,25,000 ಆಗಿತ್ತು. ಸೊ ಈಗ ಅವ್ರದ್ದು ಪಾಪ್ಯುಲೇಷನ್ 1,25,000 ಆಗಿದೆ, ಮೊದಲು ಜಾಸ್ತಿ ಇತ್ತು. ಈಗ ಧರ್ಮ ಪ್ರಾಂತ್ಯ 2012ರಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಬಹುಶಃ 40 ಚಿಲ್ಲರೆ ಧರ್ಮ ಕೇಂದ್ರಗಳಿದ್ದವು. ಆ ನಂತರ ಹೊಸ ಧರ್ಮ ಕೇಂದ್ರಗಳು ಬಂದವು, ಕಂಡ್ಲೂರು ಬಂತು, ಈಗ ಕೇರ ಬರ್ತಾ ಇದೆ, ಹಾಗೆ ಹೊಸ ಚರ್ಚಸ್ಗಳು ಅಸ್ತಿತ್ವಕ್ಕೆ ಬಂದವು. ಈಗ ಹೊಸ ಧರ್ಮ ಪ್ರಾಂತ್ಯ ಆರಂಭಗೊಂಡಂಥ ಸಂದರ್ಭದಲ್ಲಿ ನೀವು ಉಡುಪಿಯನ್ನು ಆಯ್ಕೆ ಮಾಡಿಕೊಂಡಿದ್ರಿ. ನಮಗೊಂದು ಭಾರಿ ಒಂದು ಆಸೆ ಇತ್ತು, ದುರಾಸೆ ಅಂತ ಇಟ್ಕೊಳ್ಳುವ, ನಮ್ಮಲ್ಲಿ ಏನಾದರೂ ಒಂದು ವೈದ್ಯಕೀಯ ಕಾಲೇಜು ಆರಂಭಗೊಳ್ತದೆ. ಯಾಕೆಂದರೆ ಶಿಕ್ಷಣಕ್ಕೆ 2 ಧರ್ಮ ಕೇಂದ್ರಗಳು, ಧರ್ಮ ಪ್ರಾಂತ್ಯಗಳು ಸಾಕಷ್ಟು ಒತ್ತನ್ನು ನೀಡ್ತವೆ. ಫಾದರ್ ಮುಲ್ಲಸ್ನಲ್ಲಿ ತಾವಿದ್ರಿ, ಇಲ್ಲಿ ಒಂದು ಅಟ್ಲೀಸ್ಟ್ ವೈದ್ಯಕೀಯ ಕಾಲೇಜು ಪರ್ಮಿಷನೆಲ್ಲ ಸಿಗಲಿಕ್ಕೆ ಭಾಳ ಕಷ್ಟ. 14 ವರ್ಷಗಳಲ್ಲಿ ಆರ್ಥಿಕವಾಗಿ ನಮಗೆ ಏನು ಅಷ್ಟು ಇನ್ಕಮ್ ಬರುವಂಥ ವಿಚಾರಗಳೇನಿಲ್ಲ. ಅಟ್ಲೀಸ್ಟ್ ಒಂದು ನರ್ಸಿಂಗ್ ಕಾಲೇಜು ಆರಂಭ ಮಾಡಬಹುದಿತ್ತು ಏನೋ. ಇದರ ಬಗ್ಗೆ ಏನಾದರೂ ಚಿಂತನೆ ನಡೆದಿದೆ ನಿಮ್ಮ ನಡುವೆ? ನೀವು ಹೇಳಿದ ಹಾಗೆ ಆರ್ಥಿಕವಾಗಿ ನಮ್ಮ ಧರ್ಮ ಪ್ರಾಂತ್ಯ ಸ್ವಲ್ಪ ವೀಕ್. ಯಾಕಂದರೆ ಎಲ್ಲ ಸಂಸ್ಥೆಗಳು ಒಂದು ಮಿಸ್ಟೇಕ್ ಅಂತ ಹೇಳೋದಿಲ್ಲ, ಆ ಕಡೆನೇ ಫೋಕಸ್ ಆಗಿದ್ದೆವು. ಅದಕ್ಕಾಗಿಯೇ ಉಡುಪಿ ಧರ್ಮ ಪ್ರಾಂತ್ಯ ಆಗಬೇಕಂತ ಆ ಒಂದು ಆಸೆ ಕೂಡ ಅಭಿವೃದ್ಧಿ ಆಗಬೇಕಂತ. ಆ ಕಾರವಾರ ಕಡೆ ನೋಡಿ, ಅಲ್ಲಿ ಇಂದಿಗೂ ಮೆಡಿಕಲ್ ಕಾಲೇಜ್ ಇಲ್ಲ, ಅಭಿವೃದ್ಧಿನೂ ಆಗಿಲ್ಲ. ಆ ಕಾರಣದಿಂದಾಗಿ ಒಂದು ಧರ್ಮ ಪ್ರಾಂತ್ಯದ ವಿಭಜನೆ ಆಯಿತು. ಆದರೆ ಅದರ ಜೊತೆಗೆ ವಿಭಜನೆ ಆಗುವ ಮೊದಲು ಇಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಆಗುವ ಪ್ಲ್ಯಾನ್ ಇತ್ತು. ಆದರೆ ಇಡೀ ಉಸ್ತುವಾರಿಯನ್ನು ನಾನೇ ವಹಿಸಿದ್ದೆ. ನಮ್ಮ ಈಗ ಉಡುಪಿ ಚರ್ಚ್ ಬಿಲ್ಡಿಂಗ್ ಇದೆ, ಅಲ್ಲಿ ನರ್ಸಿಂಗ್ ಕಾಲೇಜ್ ಬರುವವರಲ್ಲಿ ಲೋಕಲ್ ಇನ್ಸ್ಪೆಕ್ಷನ್ ಕಮಿಷನ್ ಬರುವ ತನಕ ಕೆಲಸ ಆಗಿತ್ತು. ಅಷ್ಟರಲ್ಲಿ ನಮ್ಮ ಧರ್ಮ ಪ್ರಾಂತ್ಯ ಘೋಷಣೆ ಆಯಿತು. ಅದು ಅಲ್ಲಿಗೆ ನಿಂತು ಹೋಯಿತು, ಆ ಕೆಲಸ ಎಲ್ಲ ಅಲ್ಲಿಗೆ ನಿಂತು ಹೋಯಿತು. ಯಾಕಂದರೆ ಅದರಲ್ಲಿ ಎಲ್ಲ ಧರ್ಮ ಕೇಂದ್ರದ ಆಫೀಸ್ಗಳೆಲ್ಲ ಬಂದು ಆಫೀಸ್ಗಳು ಬಂದವು. ಅಂದರೆ
ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಅವರಿಗೆ ಒಂದು ಆಸಕ್ತಿ ಇರಲಿಲ್ಲ. ಬಹುಶಃ ಇಲ್ಲಿ ಒಂದು ಧರ್ಮ ಪ್ರಾಂತ್ಯ ಇನ್ನೊಂದಾಯಿತು, ನಾವು ಯಾಕೆ ಆ ಕಡೆ ಹೋಗ್ಬೇಕಂತ. ಆದರೆ ನಾವು ಪದೇ ಪದೇ ರಿಕ್ವೆಸ್ಟ್ ಮಾಡಿದೆವು, ನಿಮ್ಮದೇ ಒಂದು ಬ್ರಾಂಚ್ ಇರಲಿ, ನೀವೇ ಒಂದು ಮ್ಯಾನೇಜ್ ಮಾಡಿ, ನಿಮಗೆ ಸಾಧ್ಯ ಇದೆ. ಯಾಕೆಂದರೆ ನಿಮಗೆ ಹ್ಯೂಮನ್ ರಿಸೋರ್ಸಸ್ ಇದೆ, ಫಿನಾನ್ಷಿಯಲ್ ರಿಸೋರ್ಸಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಡಾಕ್ಟರ್ಸ್ ಎಲ್ಲ ಇದ್ದಾರೆ. ನಾವು ಸ್ವಲ್ಪ ಶೇರ್ ಮಾಡಿದರೆ ಇಲ್ಲಿ ಕೂಡ ಈ ಕಡೆ ಕೂಡ ಸಾಧ್ಯವಿತ್ತು, ಆದರೆ ಅದು ಆಗಲಿಲ್ಲ. ಸೊ ಆ ನಂತರ ಕೂಡ ಇಲ್ಲಿ 1-2 ಕಡೆ ಫಾದರ್ ಮುಲ್ಲಸ್ತವರ ಸ್ಥಳ ಇದೆ. ಇಲ್ಲಿ ಮನಸ್ಸು ಮಾಡಿದರೆ ಇಲ್ಲಿ ಕೂಡ ನರ್ಸಿಂಗ್ ಕಾಲೇಜ್ ಮಾಡ್ಬೋದಿತ್ತು, ಅದು ಆಗಬೇಕು. ಈಗ ನಾವು ಗೊರಟ್ಟಿ ಆಸ್ಪತ್ರೆ ಅಂತ ಇದೆ, ಆ ಗೊರಟ್ಟಿ ಆಸ್ಪತ್ರೆಯಲ್ಲಿ ಆದರೂ ಕೂಡ ಒಂದು ನರ್ಸಿಂಗ್ ಟು ಬಿಗಿನ್ ವಿತ್ ಒಂದು ನರ್ಸಿಂಗ್ ಕಾಲೇಜನ್ನು ಆರಂಭ ಮಾಡಿದರೆ, ನಂತರ ಪ್ಯಾರಾಮೆಡಿಕಲ್ ಕೋರ್ಸಸ್, ಮೇ ಬಿ ಗ್ರ್ಯಾಜುವಲಿ ಒಂದು ಮೆಡಿಕಲ್ ಕಾಲೇಜ್ ಆದರೆ ಈ ಧರ್ಮ ಪ್ರಾಂತ್ಯಕ್ಕೆ ಒಂದು ಹೇಳ್ತಾರೆ ಉಳಿಗಾಲ ಉಂಟು ಮತ್ತು ಆರ್ಥಿಕವಾಗಿ ಸುದೃಢಗೊಳ್ಬಹುದು. ಇಲ್ಲದ್ರೆ ತುಂಬ ಕಷ್ಟ. ಯಾಕಂದರೆ ಈಗ ನಮಗಿರುವ ದೊಡ್ಡ ಸಮಸ್ಯೆ ಒಂದು ಹ್ಯೂಮನ್ ರಿಸೋರ್ಸಸ್. ಚರ್ಚ್ಗಳು ಜಾಸ್ತಿ ಇವೆ, ಗುರುಗಳಿಲ್ಲ. ರಿಟೈರ್ಡ್ ಗುರುಗಳು ಜಾಸ್ತಿ ಆಗಿದ್ದಾರೆ, 83 ನಂಬರ್ ಅಂತ ಇದೆ. ಆದರೆ ಅದರಲ್ಲಿ ಸಾಧಾರಣ ಒಂದು 10 ವರ್ಷದಲ್ಲಿ 50% ರಿಟೈರ್ ಆಗ್ತಾರೆ. ಅದರ ಜೊತೆಗೆ ಸಂಸ್ಥೆಗಳಿವೆ ನಮಗೆ. ಸೊ ಒಂದು ಹ್ಯೂಮನ್ ರಿಸೋರ್ಸಸ್, ಇನ್ನೊಂದು ಫಿನಾನ್ಷಿಯಲ್ ರಿಸೋರ್ಸಸ್ ನಮ್ಮ ಚಾಲೆಂಜಸ್, ನಮ್ಮ ಪಂಥಾವನಗಳು ಈ ಧರ್ಮ ಪ್ರಾಂತ್ಯಕ್ಕೆ ಈಗಿರುವ 2 ಪಂಥಾವನಗಳು ಮೇಜರ್. ಸರಿ, ತಾವು ಬಿಷಪ್ ಜೆರಾಲ್ಡ್ ಲೋಬೋ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ತೀರಿ, ಪ್ರಧಾನವಾದಂಥ ಹುದ್ದೆಗಳನ್ನು ತಾವು ಅಲಂಕರಿಸಿಕೊಂಡಿದ್ದೀರಿ. ನಿಮ್ಮ ಪ್ರಕಾರ ಶಿವಮೊಗ್ಗದ ಕೇಂದ್ರದಲ್ಲಿ ಅವರು ಸರ್ವಿಸನ್ನು ನೀಡುತ್ತಿರುವಂಥ ಸಂದರ್ಭದಲ್ಲಿ ಉಡುಪಿಗೆ ಅವರನ್ನು ಪ್ರಥಮ ಬಿಷಪ್ ಅಂತ ಘೋಷಣೆಗೊಂಡಾಗ ಮತ್ತೆ ಈ 14 ವರ್ಷಗಳ ಅವರ ಪುನರಾವರ್ತನೆ ಮಾಡುವಾಗ ಯಾವ ಎಲ್ಲ ಡೆವಲಪ್ಮೆಂಟ್ಸ್ಗಳು ನಮ್ಮ ಡಯಾಸಿಸ್ನಲ್ಲಿ ಆಗಿವೆ? ಬಿಷಪ್ ಜೆರಾಲ್ಡ್ ಅವರಿಗೆ ಇಲ್ಲಿ ಬರುವಾಗ ತುಂಬ ಚಾಲೆಂಜಸ್, ಪಂಥಾವನಗಳು. ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಒಂದು ಹ್ಯೂಮನ್ ರಿಸೋರ್ಸಸ್ ಇಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ನಾರ್ಮಲಿ ಸ್ಟೇಟಸ್ ಕೋ ಅಂತ ಹೇಳ್ತೇವೆ, ಎಲ್ಲಿದ್ದರೆ ಅಲ್ಲಿ ನಿಲ್ಲಿ ಅಂತ ಗುರುಗಳಿಗೆ. ಇಲ್ಲಿ ಗುರುಗಳಿಗೆ ಚಾಯ್ಸ್ ಕೊಟ್ಟರು, ನಿಮಗೆ ಯಾವ ಧರ್ಮ ಪ್ರಾಂತ್ಯ ಬೇಕು ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ. ಆಗ ನಮಗೆ ನಮ್ಮ ಸಂಖ್ಯೆ ಕಡಿಮೆ ಆಯಿತು. ನಮ್ಮ ಈ ಕಡೆಯವರು ಕೂಡ ಆ ಕಡೆಯೇ ನಿಂತರು, ಬೇರೆ ಬೇರೆ ಕಾರಣಕ್ಕಾಗಿ. ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ವಿತ್ ದೆಮ್. ಇಲ್ಲಿ ಏನಾಯಿತು, ಆದರೆ ನಮ್ಮ ಬಿಷಪ್ರಿಗೆ ಒಂದು ಛಲ ಇತ್ತು. ಅಂದರೆ ಈ ಧರ್ಮ ಪ್ರಾಂತ್ಯವನ್ನು ಏನಾದರೂ ಮಾಡಿ ಸಬಲೀಕರಣ ಮಾಡಬೇಕು. ಅವರ ಪ್ರಮುಖ ಅಸ್ತ್ರ ಪ್ರಾರ್ಥನೆ ಒಂದು, ಮತ್ತು ಲೈಟಿ ಎಂಪವರ್ಮೆಂಟ್, ಶ್ರೀಸಾಮಾನ್ಯರ ಸಬಲೀಕರಣ. ಅದನ್ನು ನಾವು ನಮ್ಮ ಕ್ಯಾಥಲಿಕ್ ಸಭಾ ಆಗ್ಬೋದು, ಸ್ತ್ರೀ ಸಂಘಟನೆ ಆಗ್ಬೋದು, ಸಂಪದ ಸಂಸ್ಥೆ ಆಗ್ಬೋದು, ಅದರ ಮೂಲಕ ನೋಡ್ತಾ ಇದ್ದೇವೆ. ಸೊ ಬಂದ ನಂತರ ಇಮ್ಮಿಡಿಯೇಟ್ ಆಗಿ ಮಾಡಿದ ಕೆಲಸ ಅವರು ಒಂದು ಸರ್ವೆ, ಒಂದು ಜನಗಣತಿ ಮಾಡಿದ ಹಾಗೆಯೇ ಇಕನಾಮಿಕ್ ಸೋಷಿಯೋ ಪೊಲಿಟಿಕಲ್ ಸರ್ವೆ. ಆಗ ಅವರಿಗೆ ಈ 13,000 ಕುಟುಂಬಗಳ ಪರಿಸ್ಥಿತಿ ಹೇಗಂತ ಸರಿಯಾಗಿ ಗೊತ್ತಾಯಿತು. ಎಷ್ಟು ಮನೆಗಳಲ್ಲಿ ಎಂತ ಹೇಳಿದ್ರೆ ಟೈಲ್ ರೂಫ್ ಇದೆ, ಟಾಯ್ಲೆಟ್ಸ್ ಇವೆ, ಇದೆಲ್ಲ ಪರಿಸ್ಥಿತಿ ಅರ್ಥ ಆದ ನಂತರ ದೆನ್ ಗಾಟ್ ಡೌನ್ ಟು ವರ್ಕ್. ನಂತರ ಸ್ಟ್ರಾಟಜಿಕ್ ಪ್ಲ್ಯಾನ್ ಅಂತ ಮಿಷನ್ 2020 ಆಗ ಆರಂಭ ಮಾಡಿದರು. ಅದರಲ್ಲೂ ತುಂಬ ಪ್ರಕ್ರಿಯೆ ನಡೆದಿದೆ. ನಂತರ ಈ 18 ಆಯೋಗಗಳು, ಅದರ ನಂತರ ಈಗ 20 ಆಯೋಗಗಳು. ಪ್ರತಿ ಆಯೋಗಕ್ಕೂ ಒಂದು ವಿಷನ್ ಅಂತ ಹೇಳ್ತೇವೆ ಮತ್ತು ಮಿಷನ್, ಗೋಲ್ಸ್, ಆಬ್ಜೆಕ್ಟಿವ್ಸ್ ಕೊಟ್ಟು ಅದಕ್ಕೆ ಒಂದು ಡಯಾಸಿಸನ್ ಡೈರೆಕ್ಟರ್, ನಂತರ ಪ್ರಾಂತೀಯವಾಗಿ, ನಂತರ ಲೋಕಲ್ ಆಗಿ ಈ ಕೆಲಸವನ್ನು ಯಾವುದು ನಮಗೆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಆದರೆ ಜನರನ್ನು ಎಂಪವರ್ ಮಾಡುವಂಥ ಆ ಒಂದು ಉದ್ದೇಶದಿಂದ ಅವರು ಕ್ಲಿಯರ್ ಆಗಿದ್ದರು ಅವರ ಮನಸ್ಸಿನಲ್ಲಿ. ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಬಡವರು ಯಾರೂ ಇರಬಾರ್ದಂತ ಅವ್ರದ್ದೊಂದು ಧ್ಯೇಯವಾಕ್ಯ, ಆಮ್ಚ ದಿಯಸಿದ್ದು ಬ್ಲೋಮುಳ್ಳ ಕೊಂಡು ಹಸುನ ಸುಮಣ್. ಸೊ ಆ ಒಂದು ದಿಶೆಯಿಂದ, ದೃಷ್ಟಿಯಿಂದ ಅವರು ಕೆಲಸ ಮಾಡಿದ್ರಿಂದ ತುಂಬ ಪ್ರಗತಿಯಾಗಿದೆ, ಜನರ ಸಬಲೀಕರಣ ಆಗಿದೆ. ಈ ಜನರ ಸಬಲೀಕರಣ ಆದ ನಂತರ ಧರ್ಮ ಪ್ರಾಂತ್ಯ ಕೂಡ ಸಬಲೀಕರಣ ಆಗುತ್ತೆ. ಯಾವುದೇ ಆಗ್ಬೋದು, ನಮ್ಮ ಆಧ್ಯಾತ್ಮಿಕ ವಿಷಯಗಳಾಗ್ಬೋದು ಅಥವಾ ಬೇರೆ ವಿಷಯಗಳು ಆಗ್ಬೋದು, ಸಬಲೀಕರಣ ಆಗಿದೆ. ಅದು ನಮ್ಮ ಬಿಷಪರ ಕಾಂಟ್ರಿಬ್ಯೂಷನ್. ನಂತರ ನಮ್ಮ ಪಾಸ್ಟರಲ್ ಸೆಂಟರ್, ಪ್ರಮುಖ ಕೇಂದ್ರ, ಪಾಲನಾ ಕೇಂದ್ರ, ಅನುಗ್ರಹ, ನಮ್ಮ ರಿಟೈರ್ಡ್ ಪ್ರೀಸ್ಟ್ ಹೋಮ್, ಮೆಲಾಗ್ರಿಸ್ ಹೋಮ್, ಸುಸಜ್ಜಿತ, ಒಳ್ಳೆಯದಾಗಿ ನಿವೃತ್ತರಾದ ಗುರುಗಳು ಅವರು ಕೆಲಸ ಮಾಡಿದ್ದಾರೆ. ನಿವೃತ್ತರಾದ ನಂತರ ಸ್ವಲ್ಪ ಆರಾಮವಾಗಿ ದಿವಸಗಳನ್ನು ಕಳೀಬೇಕಂತ ಆ ಉದ್ದೇಶದಿಂದ. ನಂತರ ಒಂದು ಮೈನರ್ ಸೆಮಿನರಿ, ಈಗ ಒಂದು ಬಿಷಪ್ಸ್ ಹೌಸು ಅದು ಕೊನೆಗೆ ಕಟ್ತಾ ಇದ್ದಾರೆ. ಯಾಕಂದರೆ ಅವರು ಹೇಳಿದು ಅದು ಪ್ರಯಾರಿಟಿ ಕೊನೆಗೆ ನನಗೆ, ಅದು ಕೂಡ ಡಿಸೆಂಬರ್ ಮೇ ತಿಂಗಳಲ್ಲಿ. ಆದರೆ ಒಂದು ಅರ್ಥದಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಯಿತು, ಆದರೆ ಹ್ಯೂಮನ್ ರಿಸೋರ್ಸಸ್ ವಿಲ್ ರಿಮೈನ್ ಆ್ಯಸ್ ಎ ಚಾಲೆಂಜ್. ಎಸ್, ಈ 18 ಆಯೋಗಗಳು ಒಂದು ಪರಿಕಲ್ಪನೆ ಬರುವಾಗ ಬಹುಶಃ ನಮ್ಮ ದೇಶದಲ್ಲಿ ಹೊಸತು.
ಫಸ್ಟ್ ಅದರ ಫೌಂಡರ್ ಅಂತ ಹೇಳ್ಕೊಳ್ಬೋದು. ಮತ್ತು ಅದು 20 ಆಯಿತು. ಅದಕ್ಕೆ ಅದರದ್ದೇ ಆದಂಥ ಉದ್ದೇಶಗಳು ಇತ್ತು. ವಿಶೇಷವಾಗಿ ಪರಿಸರದ ಕಾಳಜಿ ಕೂಡ ಇತ್ತು. ಸಾರ್ವಜನಿಕವಾಗಿ ಬೇರೆ ಧರ್ಮಗಳನ್ನೇ ಒಂದು ಒಳ್ಳೆಯ ಸಂಪರ್ಕ ಇರಬೇಕು ಅಂತೇಳಿ ಕೂಡ ಇತ್ತು. ಬಹುಶಃ ಆ ಉದ್ದೇಶಗಳು ಈ 14 ವರ್ಷಗಳಲ್ಲಿ ಈಡೇರಿದೆಯಾ? ಸಾಧಾರಣ ಒಂದು 70% ಆಗಿದೆ ಅಂತ ಹೇಳ್ಬೋದು. ನೀವು ಹೇಳಿದಾಗೆ ಇತರ ಧರ್ಮದವರೊಡನೆ ಸಂವಾದ, ಸಂಪರ್ಕ, ಸಾಮರಸ್ಯ ತುಂಬ ಒಳಿತಾಗಿದೆ. ಮತ್ತು ನಮ್ಮ ಈ ಉಡುಪಿ ಧರ್ಮ ಇದು ಒಂದು ನಾವು ಏನು ಹೇಳ್ತೇವೆ ಟೆಂಪಲ್ ಸಿಟಿ. ಈ ಟೆಂಪಲ್ ಸಿಟಿಯಲ್ಲಿ ಇದು ಬಹಳ ಅಗತ್ಯ. ಅದರ ಜೊತೆಗೆ ಎಕ್ಯುಮೆನಿಸಮ್, ಇತರ ಕ್ರೈಸ್ತ ಬಾಂಧವರೊಂದಿಗೆ ಸಂಬಂಧ, ಎನ್ವೈರ್ನ್ಮೆಂಟ್ ಅದು ಬಹಳ ಅಗತ್ಯವಾದ ವಿಷಯ. ಮತ್ತು ಅದರ ಬಗ್ಗೆ ತುಂಬ ಕಾಳಜಿ ವಹಿಸಿ ಲೌದಾತೋ ಸಿ ದಿನಾಚರಣೆ, ಪೋಪ್ ಫ್ರಾನ್ಸಿಸ್ ಅವರು ಹೇಳಿದ ಎಲ್ಲ ಕೆಲಸಗಳನ್ನು ಆ ಆಯೋಗದ ಮೂಲಕ 70% ಯಶಸ್ವಿ ಅಂತ ನಾನು ಹೇಳ್ತೇನೆ. ಅದು ಯಶಸ್ವಿ ಆಗಿದೆ. ನಂತರ ವಿಮೆನ್ ಆರ್ ವೆರಿ ಪವರ್ಫುಲ್. ನಾವು ಅವರದೇ ಒಂದು ಬ್ಯಾಂಕ್ ಇದೆ. ಅವರೇ ಸಬಲೀಕರಣ. ಈಗ ಪುರುಷರಿಗೆ ಸ್ವಲ್ಪ ಸಬಲೀಕರಣ ಮಾಡಬೇಕಂತ ಅನ್ನಿಸ್ತದೆ, ಜಸ್ಟ್ ಸೆನ್ಸ್ ಆಫ್ ಹ್ಯೂಮರ್. ಬಟ್ ಈಗ ನಾವು ಅಲ್ಪಸಂಖ್ಯಾತ ಬಟ್ ವಿಮೆನ್ ಆರ್ ಎಂಪವರ್ಡ್. ಮತ್ತೆ ನೀವು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅದು ಅಗತ್ಯ ಇತ್ತಾ ಅಂತೇಳಿ ಒಂದು ಪ್ರಶ್ನೆ ಬಂದಿತ್ತು. ಯಾಕಂದರೆ ಕ್ರಿಶ್ಚಿಯನ್ನರು ಅಂತ ಹೇಳುವಾಗ ಗಲ್ಫ್ ಅಂತ ಹೇಳುವಾಗ ಹಣ, ಇದು ಒಂದು ಮನೋಭಾವನೆ ಇತ್ತು. ಈ ಪಾಯಿಂಟ್ ಬರುವಾಗ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದು ಸಹಾಯ ಪದ್ಧತಿ ಅಂತೇಳಿ ಹೇಳ್ತೇವೆ, ಆವಾಗ ಈ ದೃಷ್ಟಿಕೋನ ಯಾಕೆ ಬಂತು ಅಂತ. ಈ ಗಲ್ಫ್ನಲ್ಲಿ ಏನಾಗ್ತಾ ಇದೆ ಇವತ್ತು, ಇದೇ ಯುದ್ಧ ಮುಂದುವರಿದರೆ ನಾವು ವಾಪಸ್ ಬರಬೇಕು. ಸೊ ಅದು ಒಂದು ಉತ್ತಮವಾದಂಥ ನಿರ್ಧಾರ. ಇದರ ಬಗ್ಗೆ ಸಂಪದ ಒಂದು ಬಲಿಷ್ಠವಾಗಿ ಮಾಡಿಕೊಳ್ಳಿದಂಥ ಶ್ರೇಯಸ್ಸು ಅವರಿಗೆ ಕೊಡ್ತೀರಾ? ಖಂಡಿತ. ಯಾಕಂದರೆ ನೋಡಿ, ಅರ್ಲಿ ಚರ್ಚ್, ಮೊದಲ ಚರ್ಚ್, ಅವರಲ್ಲಿ ಅಗತ್ಯವಿರುವವರು ತಂಚಮೋದೆ ಗರ್ಜ ಒಂದು ಮುಳ್ಳ ಕುಣನತ್ಲು ಶೇರಿಂಗ್ ಇತ್ತು, ಹಂಚಿಕೊಳ್ತಿದ್ರು. ಅವರು ಪೂಜಾ ವಿಧಿಗೆ ಬರ್ತಾಯಿದ್ರು, ನಂತರ ಎಲ್ಲರ ಹಂಚಿಕೊಂಡು ಬಾಳ್ತಾಯಿದ್ರು. ಆ ಕಾನ್ಸೆಪ್ಟ್ ಅದು. ಇವನ್ ನಮ್ಮ ಮೈಕಲ್ ಡಿಸೋಜ ಇದ್ದಾರೆ, ಎಡ್ಯುಕೇರ್, ಅವರ ಕಾನ್ಸೆಪ್ಟ್ ಕೂಡ ಅದನ್ನೇ. ಅಂದರೆ ನಾವೆಲ್ಲ ನಮ್ಮ ರಿಸೋರ್ಸಸ್ ಪೂಲ್ ಟುಗೆದರ್ ಮತ್ತು ಎಲ್ಲಿ ಅಗತ್ಯವಿದೆ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡುವ. ಈ ಸೆಲ್ಫ್ ಹೆಲ್ಪ್ನಲ್ಲಿ ಶ್ರೀಮಂತರಿದ್ದಾರೆ, ಆದರೆ ಬಡವರಿಗೆ ಎಲ್ಲಿ ಲೋನ್ ಬೇಕು, ಅಗತ್ಯ ಸಿಗುವಾಗ ಸೆಲ್ಫ್ ಹೆಲ್ಪ್ ಅವರದೇ ಒಂದು ಉದ್ಯೋಗ ಮಾಡುವಾಗ ದಿಸ್ ಲೋನ್ ವಿಲ್ ಕಮ್ ವೆರಿ ಹ್ಯಾಂಡಿ. ತುಂಬ ಅಗತ್ಯ ಬಿದ್ದಿದೆ. ಮತ್ತು ತುಂಬ ಜನರು ನನಗೆ ಹೇಳ್ತಾ ಇದ್ದಾರೆ, ಈಗ ಪುರುಷರ ಸೆಲ್ಫ್ ಹೆಲ್ಪ್ ಗ್ರೂಪ್ ಕೂಡ ಆಗ್ತಾ ಇವೆ ಈಗ ನೀವು ಈಗಷ್ಟೇ ಹೇಳಿದ್ರಿ, ನನ್ನ ಮನೆ ಬಿಷಪ್ಸ್ ಹೌಸ್ ಏನಿದೆ ಅದು ಕೊನೆಗಿಟ್ಟದ್ದು. ಯಾರಾದರೂ ಮೊದಲು ನಂದು ಮತ್ತೆ ಬೇರೆ ನೋಡುವ ಅಂತೇಳಿ ಇಟ್ಕೊಳ್ತಾರೆ. ಸೊ ಬಿಷಪ್ಸ್ ಹೌಸು ಎಲ್ಲಿ ಆಗ್ತಾ ಇದೆ, ಅದು ಯಾಕೆ ಅವರು ಕೊನೆಗಿಟ್ಟರು? ಒಂದು ಅಂದರೆ ನಮ್ಮ ಬಿಷಪ್ರು ತುಂಬ ಸಿಂಪಲ್ ವ್ಯಕ್ತಿ, ಸಾದಾ, ವೆರಿ ಸಿಂಪಲ್ ಆ್ಯಂಡ್ ಹಂಬಲ್. ಅವರು ನೆಲದಲ್ಲಿ ಮಲ್ಕೊಳ್ಳಿಕ್ಕೂ ರೆಡಿ ಇದ್ದಾರೆ. ಅದಕ್ಕಂದರೆ ಅವರ ಪ್ರಯಾರಿಟೀಸ್ ಬೇರೆನೇ ಇತ್ತು. ಮೊದಲು ನಮ್ಮ ಗುರುಗಳಿಗೆ, ರಿಟೈರ್ಡ್ ಆದವರಿಗೆ ಒಂದು ಒಳ್ಳೆ ಜಾಗ ಬೇಕು. ನಂತರ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸಿಗೆ ಒಂದು ಪಾಲನಾ ಕೇಂದ್ರ ಆಗಬೇಕು. ನಂತರ ಒಂದು ಬಿಷಪ್ಸ್ ಆಗಬೇಕು. ಈಗ ಅವರಿಗೆ ಆ ಬಿಷಪ್ಸ್ ಹೌಸ್ನಲ್ಲಿ ಉಳ್ಕೊಳ್ಳು ಸಿಗ್ತದಾ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಆ ಕೆಲಸವನ್ನು ಕೂಡ ಮಾಡಿ ಅವರು ಹೋಗ್ತಾರೆ ಅಂತ ಅವರಿಗೆ ಒಂದು ಮನಸ್ಸಿದೆ ಮತ್ತು ಆ ಕೆಲಸವನ್ನು ಮಾಡ್ತಾರೆ. ಮತ್ತು ಬಿಷಪ್ಸ್ ಹೌಸ್ ಈಸ್ ನಾಟ್ ದ ಪ್ರಯಾರಿಟಿ ಫಾರ್ ಬಿಷಪ್ ಜೆರಾಲ್ಡ್. ಅದಕ್ಕಾಗಿ ತುಂಬ ಸರಳ ವ್ಯಕ್ತಿತ್ವ ಅವರು, ತುಂಬ ಸರಳ ವ್ಯಕ್ತಿ. ಎಲ್ಲ ಅವರ ವಾಹನ ಆಗಲಿ, ಅವರ ಕೆಲಸ ಆಗಲಿ ಎಲ್ಲ ಸಿಂಪಲ್, ಸೀದಾ ಸ್ವಭಾವದ. ಸರಿ, ಸುಮಾರು 14 ವರ್ಷಗಳ ಕಾಲ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ನಿವೃತ್ತರಾಗುವ ಒಂದು ಅದಕ್ಕೆ ಕಾಲಮಿತಿ ಇದೆಯಾ, ವರ್ಷ ಇದೆಯಾ? ಇದ್ದರೆ ಗುರುಗಳಿಗೂ ಕೂಡ ಇದೆಯಾ? ಗುರುಗಳಿಗೆ 75 years. ಮತ್ತು ಈಗ ಒಂದು ಹೊಸ ನಿಯಮವನ್ನು ತಂದಿದ್ದೇನೆ. ಏನಂದರೆ 75 ಆದ ನಂತರ ಕೂಡ ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ನನ್ನ ಬಿಷಪ್ರಿಗೆ ಬರೀಬೇಕು, ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಮುಂದುವರಿಸಬಹುದಾ? ಯಾಕೆಂದರೆ ನಮಗೆ ಗುರುಗಳಿಲ್ಲ ಈಗ. ಅದಕ್ಕಾಗಿ ಈಗ ನಮ್ಮ ಧರ್ಮ ಪ್ರಾಂತ್ಯದ 5 ಚರ್ಚ್ಗಳಲ್ಲಿ ಕುಂಟಾಲ್ ನಗರ್, ಯರ್ಮಾಳ್, ಪಿಲಾರ್, ಕೋಟಾ ಮತ್ತು ಇನ್ನೊಂದಿದೆ, ರಿಟೈರ್ಡ್ ಪ್ರೀಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಎಕ್ಸೆಪ್ಷನ್ ತಂದರು. ಇಲ್ಲದ್ರೆ 75. ಈವನ್ ಬಿಷಪ್ ದ ಡೇ ಈ ರೀಚಸ್ 75 ಅವರು ರೆಸಿಗ್ನೇಷನ್ ಬರೀ ಅವರಿಗೂ ಕೂಡ 75 ಅಂದರೆ ಜೀವನದ ಅಮೃತೋತ್ಸವದಲ್ಲಿ ತಾವು ಹೋಗಬೇಕು. ಆ 75 ತಲುಪಿದ ದಿನವೇ ಪೋಪ್ ಜಗದ್ಗುರುಗಳಿಗೆ ರೆಸಿಗ್ನೇಷನ್ ಲೆಟರ್ ಬರೀಲಿಕ್ಕಿದೆ. ಕಂಪಲ್ಸರಿ. ಅದು ಎಕ್ಸೆಪ್ಟ್ ಮಾಡೋದು ಅವರಿಗೆ ಬಿಟ್ಟ ವಿಷಯ. ಕೆಲವೊಮ್ಮೆ ಕೆಲವು ಕಾಲ ಕಂಟಿನ್ಯೂ ಮಾಡಲಿಕ್ಕೆ ಅವರಿಗೆ ಬರುತ್ತೆ. ಅಂದರೆ ಹಿ ಹ್ಯಾಸ್ ಟು ಅಡ್ಮಿನಿಸ್ಟ್ರೇಟರ್ ಆಗಿ.
ಈಗ ಮೊನ್ನೆ ನಮ್ಮ ಘೋಷಣೆ ಆಯಿತು 31st January 2026ಗೆ. ಆವತ್ತು ಈಸ್ ರೆಸಿಗ್ನೇಷನ್ ವಾಸ್ ಎಕ್ಸೆಪ್ಟೆಡ್ ದ್ಯಾಟ್ ಡೇ. ಸೊ ದ ನ್ಯೂ ಬಿಷಪ್ ಆಲ್ದೋ ಇಸ್ ನಾಟ್ ಕಾನ್ಸಕ್ರೇಟೆಡ್, ಅವರ ದೀಕ್ಷಾ ಸ್ನಾನ ಆಗಲಿಲ್ಲ, ಆದರೂ ಟೆಕ್ನಿಕಲಿ ಈಸ್ ದ ಬಿಷಪ್, ಡಿಸಿಷನ್ ಮೇಕಿಂಗ್ ಎಲ್ಲ ಅವರು ಮಾಡ್ತಾರೆ ಹೊಸ ಬಿಷಪ್ರು. ಸೊ ಈಗ ನಾವು ರಿಟೈರ್ಡ್ ಆದವರಿಗೆ ಏನಂತ ಹೇಳ್ತೇವೆ ಅಂದರೆ ಪ್ರೇಷಿತ ಆಡಳಿತಾಧಿಕಾರಿ ಅಂತ, ಅಪಸ್ಟಾಲಿಕ್ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೇವೆ. ಸೊ ಮೇಜರ್ ಡಿಸಿಷನ್ ಅವರಿಗೆ ಈಗ ತಗೊಳ್ಳಿಕ್ಕೆ ಆಗುದಿಲ್ಲ ಬಿಷಪ್ ಜೆರಾಲ್ಡ್ ಅವರಿಗೆ. ಎಸ್, ಹೊಸ ಬಿಷಪರ ಆಯ್ಕೆ ಹೇಗೆ ಆಗುತ್ತೆ? ಯಾವ ಪ್ರಕಾರ? ನಮ್ಮಲ್ಲಿ 52 ಚರ್ಚ್ಗಳಿವೆ, ಆ ಗುರುಗಳು ಅವರನ್ನ ಬಿಷಪ್ ಅಂತೇಳಿ ನೇಮಿಸ್ತಾರ ಅಥವಾ ಪೋಪು? ಅದಕ್ಕೆ ಒಂದು ದೊಡ್ಡ ಪ್ರಕ್ರಿಯೆ ಇದೆ. ಪ್ರಕ್ರಿಯೆ ಅಂದರೆ ರಿಟೈರ್ಡ್ ಆದ ನಂತರ, ರೆಸಿಗ್ನೇಷನ್ ಲೆಟರ್ ಹೋದ ನಂತರ ಆ ಧರ್ಮ ಪ್ರಾಂತ್ಯದಿಂದ ಯಾರು ಸೂಟೇಬಲ್ ಕ್ಯಾಂಡಿಡೇಟ್ಸ್ ಅಂತ ಅವರ ಬಗ್ಗೆ ಒಂದು ಕ್ವೆಶ್ಚನೇರ್, ಎಲ್ಲ ಪ್ರಶ್ನಾವಳಿಗಳು, ಎಲ್ಲ ಜಾತಕ ಎಲ್ಲ ಹುಡುಕಾಡ್ತಾರೆ. ಅದರಲ್ಲಿ ಎಲ್ಲ ಬರುತ್ತೆ, ಯುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಯುವರ್ ಫ್ಯಾಮಿಲಿ, ಹೌದಾ, ಎಲ್ಲ ಫ್ರಮ್ ಎ ಟು ಹುಡುಕಾಡುವವರು ಯಾರು? ಹುಡುಕಾಡುವವರು ಯಾರು ಅಂದರೆ ಅವ್ರಿಗೆ ಕೆಲವರಿಗೆ ಇಟ್ಸ್ ವೆರಿ ವೆರಿ ಕಾನ್ಫಿಡೆನ್ಷಿಯಲ್. ಯಾರಿಗೆ ನಿಮಗೆ ಏನು ಬಂದಿದೆ ಅಂತ ಹೇಳಿ ನೀವು ಹೇಳಲಿಕ್ಕಿಲ್ಲ, ಅವರಿಗೆ ಏನು ಬಂದಿದೆ ಅವರ ಬಗ್ಗೆ ಹೇಳಿ. ತುಂಬಾ ಒಂದು 15-20 ಪೇಜ್ನ ಅದು ರಿಪೋರ್ಟ್ ಡಾಕ್ಯುಮೆಂಟ್. ಯುವರ್ ಫ್ಯಾಮಿಲಿ ಲೈಫ್, ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಇದೆಯಾ, ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆಯಾ ಅದರ ಬಗ್ಗೆ, ನಂತರ ಯುವರ್ ಅಪ್ಬ್ರಿಂಗಿಂಗ್, ನಂತರ ನಿಮ್ಮ ಎಜುಕೇಷನ್, ಇವರು ಅಡ್ಮಿನಿಸ್ಟ್ರೇಟರ್ ಆಗಲಿಕ್ಕೆ ಯೋಗ್ಯರ, ಅವರು ಹೇಗೆ ಇಷ್ಟು ವರ್ಷದಲ್ಲಿ ಅವರು ಮ್ಯಾನೇಜ್ ಮಾಡಿದ್ದಾರೆ, ಇದೆಲ್ಲ ವಿವಿಧ ವ್ಯಕ್ತಿಗಳಿಂದ ನಾನು ಕೇಳ್ತೇನೆ. ಈ ಬಾರಿ ನಮ್ಮ ಲೇ ಪೀಪಲ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಕ್ವೆಶ್ಚನರ್ ಅಂತ ಟರ್ಮ್ ಅಂತ ಹೇಳ್ತೇವೆ ಈ ಪ್ರೋಸೆಸ್ನಲ್ಲಿ. ಹಾಗೆ ಆ ಒಂದು ದೊಡ್ಡ ಅಂದರೆ ಒಂದು ಕಾನ್ಫಿಡೆನ್ಷಿಯಲ್, ಇದು ಸಾಮಾನ್ಯ ವ್ಯಕ್ತಿಗಳು ಕೂಡ ಇದರ ಆಯ್ಕೆಯಲ್ಲಿ ಇರ್ತಾರೆ. ಸೊ ಇದೊಂದು ವೆರಿ ವೆರಿ ಕಾನ್ಫಿಡೆನ್ಷಿಯಲ್ ಥಿಂಗ್. ಈ ಒಂದು ಅನೌನ್ಸ್ಮೆಂಟ್ ಆ ದಿವಸ ಕೂಡ ಗೊತ್ತಾಗುದಿಲ್ಲ. ನಮ್ಮ ಕ್ಯಾಂಡಿಡೇಟ್ ಯಾರು ಆಯ್ಕೆ ಆಗ್ತಾರೆ ಅವರಿಗೂ ಗೊತ್ತಿರುತ್ತೆ, ಬಟ್ ಅವರಿಗೆ ಓತ್ ಆಫ್ ಸೀಕ್ರೆಸ್ ಅಂತ ಇದೆ, ಅವರಿಗೆ ಎಲ್ಲೂ ಹೇಳಲಿಕ್ಕಿಲ್ಲ. ಹಾಗೆಯೇ ಬಿಷಪ್ರಿಗೆ ಕೂಡ ಘೋಷಣೆ ಆದ ದಿವಸ ಮಾತ್ರ ಗೊತ್ತಾಗೋದು ಇವರು ನಮ್ಮ ಹೊಸ ಬಿಷಪ್ರು ಅಂತ. ಸರಿ, ಈಗ ಅದನ್ನು ನನಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಇಟ್ಕೊಳ್ಳುವ, ಕ್ಯಾಂಡಿಡೇಟ್ ರೆಫ್ಯೂಸಲ್ ಮಾಡ್ಬೋದಾ? ನನಗೆ ಆಗುವುದಿಲ್ಲ, ಇದು ಸಾಧ್ಯವಿಲ್ಲ, ಯಾಕೆಂದರೆ ಆ ಜವಾಬ್ದಾರಿಯನ್ನು ಪಡೆದುಕೊಳ್ಳಲಿಕ್ಕೆ, ಆ ಸ್ಥಾನಮಾನವನ್ನು ಇಟ್ಟು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಅದರದ್ದೇ ಅಂತ ಎಲಿಜಿಬಿಲಿಟೀಸ್ಗಳೆಲ್ಲ ಬೇಕು. ನನಗೆ ಆಗುವುದಿಲ್ಲ, ದಯವಿಟ್ಟು ಕ್ಷಮಿಸಿ, ಹಾಗೆ ಹೇಳಬಹುದಾ? ಇಲ್ಲ ಆಯ್ಕೆ ಆದ ಮೇಲೆ ನೀವೇ ಆಗಬೇಕಾ? ಅಲ್ಲ, ನನ್ನ ಅನಿಸಿಕೆ ಪ್ರಕಾರ ಈ ಪ್ರಕ್ರಿಯೆಯಲ್ಲಿ ಮೊದಲೇ ನಡೀತದೆ. ನೀವು ಮೆಂಟಲಿ ಫಿಟ್ ಇದ್ದೀರಾ ಅಂದರೆ ಅಡ್ಮಿನಿಸ್ಟ್ರೇಷನ್ ಇಸ್ ಮೇಜರ್ ಥಿಂಗ್. ನೀವು ಮೆಂಟಲಿ ಸೌಂಡ್ ಆಗಿರಬೇಕು, ಫಿಟ್ ಆಗಿರಬೇಕು. ನಂತರ ಎಸರ್ಟಿವ್, ನಿಮ್ಮ ಡಿಸಿಷನನ್ನು ತಗೊಳ್ಬೇಕು. ಪಾಸ್ಟ್ರಲ್ ಆಗಬೇಕು, ನೀವು ಒಬ್ಬ ಗುರುಗಳಾಗಿರ್ಬೇಕು, ನೀವು ಸ್ಪಿರಿಚುವಲ್ ಮ್ಯಾನ್ ಆಗಬೇಕು, ಮ್ಯಾನ್ ಆಫ್ ಪ್ರೇಯರ್ ಆಗಬೇಕು. ಇವೆಲ್ಲ ಮಾನದಂಡ ತಗೊಂಡು ಆನಂತರ ಅದು ಆಯ್ಕೆ ಆಗುತ್ತೆ. ಆದರೂ ನನಗೆ ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನಗೆ ಮ್ಯಾನೇಜ್ ಮಾಡಲು ಸಾಧ್ಯವಿಲ್ಲ ಅಂದು ಒಬ್ಬರು ತಿರಸ್ಕರಿಸಬಹುದು. ಅದು ನನ್ನ ಅನಿಸಿಕೆ ಮತ್ತು ನನ್ನ ಜ್ಞಾನದ ಪ್ರಕಾರ he can refuse. Yes. But they will coax and persuade you to take up the responsibility. ಈಗ 20ನೇ ತಾರೀಕು ಅದು ನೀವು ನಿರ್ಧಾರ ಮಾಡಿದ ದಿನಾಂಕವ ಅಥವಾ ಅದು ಕೂಡ ಅಲ್ಲಿಂದಲೇ ರೋಮ್ನಿಂದಲೇ ಬರುತ್ತಾ? ಇಲ್ಲ, ಆ ದಿನಾಂಕ ನಾವು ನಮ್ಮ ಕನ್ಸಲ್ಟರ್ಸ್ ಟೀಮ್, ಬಾಡಿ ಆಫ್ ಕನ್ಸಲ್ಟರ್ಸ್ ಅಂದಿದೆ. ಈಗ ಹೊಸ ಬಿಷಪ್ ಆದ ನಂತರ ಇನ್ನೊಂದು ವಿಷಯ ಹೇಳಬಯಸ್ತೇನೆ. When the new bishop is appointed, the VG ceases to be the VG, ವಿcar ಜನರಲ್. ಯಾಕಂದರೆ ಅವರು ಬಿಷಪ್ ಶ್ಯಾಡೋ ಅಂತ ನಾವು ಹೇಳ್ತೇವೆ. ನಂತರ ಕೌನ್ಸಿಲ್ ಆಫ್ ಪ್ರೀಸ್ಟ್ ಕ್ಯಾನ್ಸಲ್ ಆಗುತ್ತೆ, ಡಯಾಸಿಸನ್ ಪಾಸ್ಟರಲ್ ಕೌನ್ಸಿಲ್ ಕ್ಯಾನ್ಸಲ್ ಆಗುತ್ತೆ. ಕೇವಲ ಕನ್ಸಲ್ಟರ್ಸ್ ಮಾತ್ರ ಆ ಬಾಡಿ ಉಳಿಯುತ್ತದೆ. ಸೊ ಆ ಬಾಡಿ ಜೊತೆ ಸೇರಿ ಈ ದಿವಸ ಸೆಲೆಕ್ಟ್ ಮಾಡಬೇಕಂದ್ರೆ ಅದು ಒಂದು ಸ್ವಲ್ಪ ಟೈಮ್ ಬೇಕು ಪ್ರಿಪರೇಷನ್ಗೆ. 31st January ಮಿನಿಮಮ್ 3 months ಒಳಗೆ ಆಗಬೇಕು. 20th ಈಸ್ ಎ ಪಬ್ಲಿಕ್ ಹಾಲಿಡೇ, ಇಸ್ ಎ ಮಂಡೇ. ಸೊ ಅದಕ್ಕಾಗಿ ಮತ್ತು ನಮಗೆ ಸಂಪರ್ಕ ಮಾಡಲಿಕ್ಕಿದೆ ಅಂತ ಒಂದು 20th ನಮ್ಮ ಹೊಸ ಬಿಷಪರ ಜೊತೆಗೆ ಕನ್ಸಲ್ಟ್ ಮಾಡಿ ಅವರ ಒಪ್ಪಿಗೆ ಪಡೆದುಕೊಂಡು ಹಾಗೆ ಡಿಸೈಡ್ ಮಾಡಿದ ದಿವಸ. ಈಗ ನೀವು ಬಿಷಪ್ ಆಗಿರ್ತೀರಿ ಅಂತೇಳಿ ನಿಯುಕ್ತಿಗೊಂಡ ಮೇಲೆ 3 ತಿಂಗಳೊಳಗೆ ಅವರ ದೀಕ್ಷೆಯ ಕಾರ್ಯಕ್ರಮ ಆಗಬೇಕು. ಸರಿ, ಈ ನಿಟ್ಟಿನಲ್ಲಿ ಹೊಸ ಬಿಷಪ್ ರೆವರೆಂಡ್ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜಾ ಅವರ ಬಗ್ಗೆ ತಮಗೆ ಪರಿಚಯ ಇದೆಯಾ? ಅವರ ವ್ಯಕ್ತಿತ್ವ ಹೇಗೆ, ಅವರೊಟ್ಟಿಗೆ ನಿಮ್ಮ ಸಂಬಂಧ ಹೇಗೆ ಅಂತ?
ಅವ್ರು ನನ್ನ ಬ್ಯಾಚ್ಮೇಟ್. ಪ್ರಾಯದಲ್ಲಿ 2 ವರ್ಷ ದೊಡ್ಡವರು, ಹಿರಿಯರವರು. ಅಂದರೆ ನಮಗೆ ಗುರುದೀಕ್ಷೆ, ನಾವು ಸೆಮಿನರಲ್ಲಿ ಇದ್ದದ್ದು ಜೊತೆಗೆ, ಗುರುದೀಕ್ಷೆ ಆದದ್ದು ಕೂಡ ಜೊತೆಗೇನೆ ನಮಗೆ. ಅವರು ಎರ್ಮಾಳ್ ಚರ್ಚ್ನ, ಎರ್ಮಾಳ್ ಸಣ್ಣ ಚರ್ಚ್, ಅವರು ಜಾಯಿನ್ ಆದ, ಅವರು ಹುಟ್ಟಿದ್ದು ಎರ್ಮಾಳ್ನಲ್ಲಿ. ನಾವೆಲ್ಲ PUC ಅಲ್ಲಿ ರೆಕಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೇವೆ. ಪ್ರತಿ ತಿಂಗಳಿಗೆ 1 ದಿವಸದ ನಮಗೆ ತರಬೇತಿ ಇದೆ ಮಂಗಳೂರಲ್ಲಿ. ನಾವೆಲ್ಲರೂ ಹೋಗ್ತಾ ಇದ್ದೆವು. ಆವಾಗ ಫಾದರ್ ಲೆಸ್ಲಿ ಅವರು ಜಾಯಿನ್ ಆಗಿರಲಿಲ್ಲ. ಸೊ ಈ ರೆಕಲೆಕ್ಷನ್ ಪಾರ್ಟ್ ಅವರಿಗೆ ಸಿಗಲಿಲ್ಲ. ಆದರೆ ನಂತರ ನೇರವಾಗಿ ಅವರು ಜಾಯ್ನ್ ಆಗಿದ್ರು ಲೆಸ್ಲಿ. ಆಫ್ಟರ್ ಡಿಗ್ರಿಯ ಆಫ್ಟರ್ PUC. ಆಫ್ಟರ್ PUC ನಂತರ ನಮಗೆ ಡಿಗ್ರಿ ಆ ಸಂದರ್ಭದಲ್ಲಿ ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಕೋರ್ಸ್, ಫಿಲಾಸಫಿ ಒಂದು 3-4 ತಿಂಗಳು, ನಂತರ ಕರೆಸ್ಪಾಂಡೆನ್ಸ್ ಕೋರ್ಸ್ ನಮಗೆ ಆ ಸಂದರ್ಭದಲ್ಲಿ. ಸೊ ಮೊನ್ಸಿಂಜರ್ ಲೆಸ್ಲಿ ಆಟದಲ್ಲಿ ಚುರುಕು, ಸ್ವಲ್ಪ ಅಗ್ರೆಸಿವ್. ಎಲ್ಲ ಫುಟ್ಬಾಲ್ ಆಡುವಾಗ ನಮಗೆಲ್ಲ ಕಿಕ್ಕೆಲ್ಲ ಬಿದ್ದಿದೆ. ಕ್ರೀಡಾ ಸ್ಫೂರ್ತಿ ವೆರಿ ಅಂದರೆ ಗೇಮ್ಸ್ ಫೀಲ್ಡ್ನಲ್ಲಿ ತುಂಬ ಆಕ್ಟಿವ್, ವೈಬ್ರೆಂಟ್ ಅಂತ ಹೇಳ್ತೇವಲ್ಲ. ಫುಟ್ಬಾಲ್ ಆಗಲಿ ಬಾಸ್ಕೆಟ್ಬಾಲ್ ಆಗಲಿ ಈಸ್ ವೆರಿ ವೈಬ್ರೆಂಟ್ ಇನ್ ದ. ಮತ್ತು ಅವರ ಶಿಕ್ಷಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಕೂಡ ಈ ವಾಸ್ ವೆರಿ ಕ್ಲೇವರ್. ಬಟ್ ಈ ವಾಸ್ ಲಿಟಲ್ ರಿಸರ್ವ್ ಲೈಕ್. ಅಂದರೆ ಎಲ್ಲರ ಜೊತೆಗೆ ಸೇರುವಂಥವರಲ್ಲ, ನನ್ನ ಹಾಗೆ ನಾನು ಎಲ್ಲರ ಜೊತೆಗೆ ಸೇರುವವನು. ಮತ್ತು ಕೆಲವು ಹಾಸ್ಯಾಸ್ಪದ ವಿಷಯಗಳು ಕೂಡ ಆಗಿವೆ. ನಮಗೆ ಮೊದಲಿಗೆಲ್ಲ ಹಾಡಲಿಕ್ಕೆಲ್ಲ ಇತ್ತು. ಫಸ್ಟ್ ಇಯರ್ನಲ್ಲಿ ನಾವು ಹೋದಾಗ ನಮಗೆ ಒಂದು ಸಿಂಗಿಂಗ್ ಅಂದರೆ ಒಂದು ಕಾಂಪಿಟೇಷನ್ ಇರುತ್ತೆ. ಇವರೊಂದು ಹಾಡು ಹಿಡಿದು ಜಿಸ್ಕಿ ಬೇಬಿ ಮೋಟಿ ಅಂತ, ಇದು ನನಗೆ ಜೋರು ಮಾಡ್ತಾರೆ ಅಲ್ಲ. he is not a singer, but singing is not a mandatory thing. Yes. ಆದರೆ I think is ಕೆಲಸದಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ, ವರ್ಕಾಲಿಕ್ ಅಂತ ಹೇಳ್ತೇವೆ ನಾವು. ಈಗ ಗುರುಗಳಾದ ನಂತರ ಕೂಡ ಒಂದು ಕಂಪೌಂಡ್ನಲ್ಲಿ ಬೆಳಗ್ಗೆ ಎದ್ದು ಕೆಲಸ ಮಾಡೋದು, ಸೊ ದಟ್ ವೇ. ಆ್ಯಂಡ್ ಸಿನ್ಸಿಯರ್, ಅವರ ಕೆಲಸದ ಬಗ್ಗೆ ಒಂದು ಸಿನ್ಸಿಯರ್, ಮನಿ ಮ್ಯಾಟರ್ಸ್, ಟ್ರಾನ್ಸ್ಪೇರೆಂಟ್, ಈ ವಿಷಯದಲ್ಲೆಲ್ಲ ಸಿನ್ಸಿಯರ್. ಕೆಲವೊಮ್ಮೆ ಸ್ವಲ್ಪ ಸಿಟ್ಟು ಬರುತ್ತೆ ಮಾತನಾಡುವಾಗೆಲ್ಲ. ಐ ಥಿಂಕ್ ದ್ಯಾಟ್ ವಿಲ್ ಕಮ್ ಡೌನ್ ಬಿಕಾಸ್ ದಟ್ ಇಸ್ ಬೈ ನೇಚರ್ ಬರ್ತದೆ ಅದು. ಸೊ ನಿಮ್ಮ ಬ್ಯಾಚಿನವರು ಒಟ್ಟಿಗೆ ಎಷ್ಟು ಮಂದಿ ಕ್ಯಾಂಡಿಡೇಟ್ಸ್ ಇದ್ರು? ಅಂದರೆ ಧರ್ಮ ದೀಕ್ಷೆಯನ್ನು ಪಡೆದವರು ನಾವು ಮಂಗಳೂರಿನವರು 10 ಮಂದಿ ಇದ್ರು. ಅವಾಗ ನಮಗೆ ಮಂಗಳೂರೇ ಒಂದೇ. 10 ಮಂದಿಯಲ್ಲಿ ಒಬ್ಬರೇ ಬಿಷಪ್ ಆದದ್ದ, ಬೇರೆ ಒಬ್ಬರೇ. ಸೊ ನಮ್ಮ ಬ್ಯಾಚ್ನಲ್ಲೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವವರೇ ಅಲ್ಲ. ನಮ್ಮ ಫಾದರ್ ಫಾಸ್ಟಿನ್ ಲೋಬೋ ಇದ್ದಾರೆ, ಈಗ ನಮ್ಮ ಫಾದರ್ ಮುಲ್ಲರ್ಸ್ ಡೈರೆಕ್ಟರ್ ಫಾದರ್ JB ಸಲ್ಡಾನಾ ಇದ್ದಾರೆ, ಈಸ್ ದ PRO ಆ್ಯಂಡ್ ಪ್ರೊಫೆಸರ್. ಫಾದರ್ ಎರಿಕ್ ರಾಸ್ಟರ್ ಇದ್ದಾರೆ, ನಮ್ಮ ರಾಕ್ಣೋ ಸಂಪಾದಕರು. ನಂತರ ಫಾದರ್ ಅಲೆಕ್ಸಾಂಡರ್ ಲೂಯಿಸ್ ಅಂತ ನಮ್ಮ ಮುಣ್ಕೂರ್ನಲ್ಲಿದ್ದಾರೆ. ನಂತರ ಫಾದರ್ ರೆಜಿನಾಲ್ಡ್ ಪಿಂಟೋ ಅಂತ ನಮ್ಮ ಸಂಪದದಲ್ಲಿದ್ದಾರೆ. ಸ್ಟ್ಯಾನಿ ರೊಡ್ರಿಗಸ್ ಅಂತ ಒಬ್ಬರು ಇದ್ರು, ಈಗ ಸ್ವಲ್ಪ ಹೆಚ್ಚಾಗಿ ಕೇಳಲಿಕ್ಕೆ ಸಿಗುದಿಲ್ಲ, ಅವರು ನಮ್ಮ ಬೆಟ್ಟದ ಮನೆಯಲ್ಲೆಲ್ಲ ಇದ್ರು. ನಂತರ ಫಾದರ್ ಸ್ಟ್ಯಾನಿ ಲೋಬೋ ಅಂತ ಒಬ್ರು, ಜೂನಿಯರ್ ಸ್ಟ್ಯಾನಿ ಲೋಬೋ ಇದ್ದಾರೆ. ಅವರು ಗುಲ್ಬರ್ಗದಲ್ಲಿ ವಿಕರ್ ಜನರಲ್ ಆಗಿ, ಅಂದರೆ ಮೊನ್ಸಿಂಜರ್ ಆಗಿದ್ದರು. ತುಂಬ ವರ್ಷ ಅಲ್ಲಿ ಸೇವೆ ಮಾಡಿದ್ದಾರೆ. ವೆರಿ ಸಿಂಪಲ್ ಮ್ಯಾನ್ ಅವರು. ನಂತರ ಬೇರೆ ಯಾರು, ಫಾದರ್ ಲೆಸ್ಲಿ. ಸೊ ಫಾದರ್ ಸ್ಯಾಮ್ ನಮ್ಮ ಜೊತೆಗಿದ್ರು, ಈಗ ನಮ್ಮ ಜೊತೆಗಿಲ್ಲ. ಅದೇ ಸ್ವಲ್ಪ ಬ್ರಿಲಿಯಂಟ್ ಒಂದು ಹೊಸ ರೂಪ ಕೊಟ್ಟವರೇ ಅವರು, ಜನವೈನಿಯನ್ನು ಬ್ರಿಲಿಯಂಟ್ ಫೆಲೋಸ್. ಮತ್ತೆ ಈ 10 ಮಂದಿಗಳಲ್ಲಿ ಕೂಡ ಎಲ್ಲ ಬ್ರಿಲಿಯಂಟೇ ಹೇಳ್ಬೋದು. ಸರಿ, ಎಲ್ಲಿಯಾದರೂ ನಿಮ್ಗೆ ಅನಿಸಿದುಂಟಾ ನಾನು ಬಿಷಪ್ ಆಗಬೇಕಿತ್ತು? ಐ ಕ್ಯಾನಾಟ್. ಅಲ್ಲ, ಪ್ರತಿಯೊಬ್ಬರ ಒಂದು ಆಸೆ ಇರುತ್ತಾ? ಇಲ್ಲ, ನನ್ನ ನೇಚರ್ ಕ್ವೈಟ್ ಡಿಫ್ರೆಂಟ್. ಇಲ್ಲ, ನನಗೆ ಯಾವ ಕೆಲಸ ಕೊಟ್ಟಿದ್ದಾರೆ ಅದನ್ನು ನಿಷ್ಠೆಯಿಂದ ಪ್ರೊಫೆಷನಲ್ ಆಗಿ ಮಾಡೋದಂತ ಹೌದು, ಆ ಒಂದು ಉದ್ದೇಶ. ಆದರೆ ಯಾವ ಸಂದರ್ಭದಲ್ಲೂ ಕೂಡ ನನ್ನ ಮನಸ್ಸಿಗೆ ಈ ಒಂದು ಹುದ್ದೆ ಸಿಗಬೇಕು ಅದೆಲ್ಲ ಇರಲಿಲ್ಲ. ಯಾವ ಹುದ್ದಕ್ಕೆ ನೀವು ನಾನು ರೆಡಿ. ಈಗ ಡಯಾಸಿಸ್ನಲ್ಲಿ ಯಾವುದೇ ಕಾರ್ಯಕ್ರಮ, ಯಾವುದೇ ಭಾಷೆಯಲ್ಲಿ, ಕೊಂಕಣಿ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಅದರ ಉಸ್ತುವಾರಿಯನ್ನು ನೀವು ನೋಡ್ಕೊಳ್ತೀರಾ, ಅಥವಾ ಪತ್ರಿಕಾ ಪ್ರಕಟಣೆ ನೀವು ಕೊಡ್ತಿದ್ದೀರಾ, ಮಾಧ್ಯಮದಲ್ಲಿ ಮಾತನಾಡುವವರು ನೀವು, ಎಲ್ಲಿ ನೋಡಿದ್ರು ಕೂಡ ಫಾದರ್ ಡೆನಿಸ್ ಎಸ್ ಎದ್ದು ಕಾಣ್ತಾರೆ. ಈಗ ಏಪ್ರಿಲ್ 20ನೇ ತಾರೀಕಿಗೆ ನಿಮಗೆ ಕೊಟ್ಟಂಥ ಜವಾಬ್ದಾರಿ ಏನು? ಈ 20th ಪ್ರೋಗ್ರಾಮ್ ಇಸ್ ಎ ಬಿಗ್ ಪ್ರೋಗ್ರಾಮ್, ದೊಡ್ಡ ಕಾರ್ಯಕ್ರಮ. ಮೊದಲ ಬಾರಿಗೆ ಈ ದೀಕ್ಷೆ ಆಗೋದು. ಬಿಷಪ್ ಜೆರಾಲ್ಡ್ ಬಂದಾಗ ಅವರಾಗಿದ್ದರು ಇನ್ಸ್ಟಾಲೇಷನ್ ಮಾತ್ರ. ಇದು ದೀಕ್ಷೆ, ಬಿಷಪ್ರ ದೀಕ್ಷೆ ನೀಡುವ ದೊಡ್ಡ ಪ್ರಕ್ರಿಯೆ ಇದೆ, ಪೂಜೆ ಇದೆ. ಸುಮಾರು 30 ರಿಂದ 35 ಬಿಷಪ್ರು ಬರ್ತಾರೆ. ನಮ್ಮ ನುನ್ಸಿಯೋ ಬರ್ತಾರೆ. ನುನ್ಸಿ ಅಂದರೆ ಯಾರು? ನುನ್ಸಿ ಅಂದರೆ
ನಮ್ಮ ಪೋಪ್ ಜಗದ್ಗುರುಗಳ ಪ್ರತಿನಿಧಿ ರಾಯಭಾರಿ ಇದ್ದ ಹಾಗೆ. ನಂತರ ಕಾರ್ಡಿನಲ್ ಬರ್ತಾರೆ, ನಮ್ಮ ಗೋವಾದಿಂದ ಕಾರ್ಡಿನಲ್ ಫೆರಾವ್ ಬರ್ತಾರೆ. ಸೊ ಹಿ ವಿಲ್ ಬಿ ದ ಚೀಫ್ ಕಾನ್ಸಕ್ರೇಟರ್, ಅವರು ದೀಕ್ಷೆ ಕೊಡೋದು. ಅವರ ಜೊತೆಗೆ ಇಬ್ಬರು ಕಾನ್ಸಕ್ರೇಟರ್ಸ್ ಅಂತ ನಮ್ಮ ಆರ್ಚ್ ಬಿಷಪ್ ಪೀಟರ್ ಮಚಾದ್ ಅವರು ಇರ್ತಾರೆ. ನಂತರ ನಮ್ಮ ಬಿಷಪ್ ಇರ್ತಾರೆ ಕಾನ್ಸಕ್ರೇಟರ್ಸ್ ಅಂತ, ಅರೌಂಡ್ 35 ಬಿಷಪ್ಸ್. ನಂತರ ಸಾಧಾರಣ ಒಂದು 250-300 ಗುರುಗಳು, ಒಂದು 300-400 ಧರ್ಮ ಭಗಿನಿಯರು, ಅದರ ಜೊತೆಗೆ ಸಾಧಾರಣ 5,000 to 6,000 ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಜನರು ಸೇರುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಎಲ್ಲ ರೀತಿಯ ತಯಾರಿ ಮಾಡಬೇಕು. ಈಗ ಈ ಪೂಜಾ ವಿಧಿ ಸುಮಾರು 2.5 ಗಂಟೆಗಳ ಪೂಜಾ ವಿಧಿ. ಈಗ ನಾನು ಪಬ್ಲಿಕ್ ಫೆಲಿಸಿಟೇಷನ್ ಫಂಕ್ಷನ್ ಮಾತಾಡೋದಲ್ಲ, ಈ 2.5 ಅಂದರೆ ಅದು ಎಲ್ಲಿ ನಡೀತದೆ ಪೂಜಾ ವಿಧಿ? ಇದು ಮಿಲಾಗ್ರೀಸ್ ಕಲ್ಯಾಣಪುರ್ ಮಿಲಾಗ್ರೀಸ್ ಕಾಲೇಜಿನ ಗ್ರೌಂಡ್ಸ್ನಲ್ಲಿ, ಚರ್ಚ್ನಲ್ಲಿ ಪೂಜೆ ನಡೆಯುವುದಿಲ್ಲ. ಚರ್ಚ್ನಲ್ಲಿ ಅಲ್ಲಿ ಅಂದರೆ ಎಲ್ಲ ಜನರಿಗೆ ಕೂತ್ಕೊಳ್ಳಲು ಅವಕಾಶ ಇಲ್ಲ ಅಲ್ಲಿ. ಅದಕ್ಕಾಗಿ ಮಿಲಾಗ್ರೀಸ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಈ ಪೂಜಾ ವಿಧಿ ಆರಂಭ. ಸಾಧಾರಣ 11:30 ಈ ಪೂಜಾ ವಿಧಿ ಮುಕ್ತಾಯವಾಗುವುದು. ಯಾಕಂದರೆ ಈ ನಮ್ಮ ದೀಕ್ಷೆ ನೀಡುವಾಗ ಅದರಲ್ಲಿ ಹಲವಾರು ವಿಷಯಗಳಿವೆ. ಉಂಗುರ ತೊಡಿಸುವುದಾಗ್ಬೋದು, ತಲೆ ಮೇಲೆ ಬಿಷಪ್ರು ಕೈ ಇಟ್ಟು ಪವಿತ್ರಾತ್ಮರ ಆಗಮನವನ್ನು ನಿರೀಕ್ಷಿಸುವುದು, ನಂತರ ಅವರಿಗೆ ಸ್ಟಾಫ್ ಅಂತ ಹೇಳ್ತೇವೆ ಅದನ್ನು ಕೊಟ್ಟು, ನಂತರ ಅವರಿಗೆ ಅವರ ಅಧಿಕಾರದ ಒಂದು ಸಂಕೇತವಾಗಿ ಒಂದು ಮೈಟರ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ಅದರದೇ ಅಂತ ಒಂದು ಥಿಯಾಲಜಿಕಲ್ ಶಬ್ದಗಳಿವೆ, ಇದೆ ಶಬ್ದಗಳಿವೆ, ಮೈಟರ್, ಕ್ರೋಸಿಯರ್, ಇದೆಲ್ಲ. ಸೊ ಈ ಪ್ರಕ್ರಿಯೆ ನಡೆಯುವ ಅಂದರೆ ಸೀರಿಯಸ್ ಆಗಿ ನಡೆಯುವಂಥ ವಿಧಾನ ಅದು. ಮತ್ತು ನಮ್ಮ ಜನರಿಗೆ ಇದು ಮೊದಲ ಬಾರಿಗೆ, ಉಡುಪಿ ಧರ್ಮಪ್ರಾಂತದಲ್ಲಿ ಇದು ಮೊದಲ ಬಾರಿಗೆ ಒಂದು ದೀಕ್ಷೆ. ನಮ್ಮ ಮೊದಲ ಬಾರಿಗಲ್ಲ, ಜೀವಮಾನದಲ್ಲಿ ಮೊದಲ ಬಾರಿಗೆ. ಯಾರು ನೋಡಿದ್ದಾರೆ? ನಾವು ಮಂಗಳೂರಿಗೆ ಯಾರು ಹೋಗ್ಲಿಲ್ಲ. ಸರಿ ಹೌದು. ಅಲ್ಲ, ಮಂಗಳೂರಿನಲ್ಲಿ ದೀಕ್ಷೆ ಕೊಟ್ಟದ್ದು ನನಗೆ ನೆನಪಿಲ್ಲ. ನನಗೀಗ 50 ವರ್ಷ ಆದ್ರೂ ಕೂಡ. ಬಿಷಪ್ ಪೀಟರ್ ಪಾಲ್ ಅವರು ಕೆಲವು ವರ್ಷಗಳಿಂದ ಅವ್ರದ್ದು ಗುರು ದೀಕ್ಷೆ ಆಗಿತ್ತು. ಸೊ ಒಂದು ಹೊಸ ಅನುಭವ ಎಲ್ರಿಗೂ ಕೂಡ. ಸೊ ಎಲ್ಲ ತಯಾರಿ ಆಗ್ಬಿಟ್ಟು ಸಾಧಾರಣ ಒಂದು 15 ಸಮಿತಿಗಳನ್ನು ನಾವು ರಚಿಸಿದ್ದೇವೆ. ಇನ್ವಿಟೇಷನ್ ಕಮಿಟಿ, ಹಾಸ್ಪಿಟಾಲಿಟಿ ಕಮಿಟಿ, ಫುಡ್ ಕಮಿಟಿ, ವಾಲಂಟಿಯರ್ಸ್ ಕಮಿಟಿ, ನಂತರ ನನಗೆ ಬಂದ ವಿಚಾರ ಒಂದು ಮೀಡಿಯಾ ಕಮಿಟಿ, ಮಾಧ್ಯಮಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಪ್ರೋಗ್ರಾಮ್ ಕಮಿಟಿ, ಇಡೀ ಪಬ್ಲಿಕ್ ಫೆಲಿಸಿಟೇಷನ್. ಈ ಧಾರ್ಮಿಕ ವಿಧಿವಿಧಾನಗಳಿಗೆ ಫಾದರ್ ವಿಲ್ಸನ್ ಡಿಸೂಸ್ ಅಂತಿದ್ದಾರೆ, ಅದು ಅವರೆಲ್ಲ ನೆರವೇರಿಸ್ತಾರೆ. ದಿವ್ಯ ಜ್ಯೋತಿಯವರು ಫಾದರ್ ಆಲ್ವಿನ್ ಸಿಕ್ವರ ಇಡೀ ಒಂದು 150 ಮಂದಿಯ ತಂಡ, ಗಾಯನ ತಂಡವನ್ನು ತರಬೇತಿ ಮಾಡ್ತಾ ಇದ್ದಾರೆ. ಸೊ ಕ್ವಾಯರ್ ಇಸ್ ಎ ಸಪರೇಟ್ ಥಿಂಗ್, ಉಜ್ವಾಡ್ನ ಸಂಪಾದಕರು. ಸೊ ಅದರ ಜೊತೆಗೆ ನಂತರ ನಾವು ಪರ್ಸನಲ್ ಇನ್ವಿಟೇಷನ್ ಕೊಡ್ಲಿಕ್ಕೆ ಉಂಟು. ನಮ್ಮ ನೋಡಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳುವಾಗ DC, SP, ಉಸ್ತುವಾರಿ ಸಚಿವರು, ಇವರು ನಮ್ಮ MLAs, ಪ್ರೆಸೆಂಟ್, ಪಾಸ್ಟ್, ಇವಾಗೆಲ್ಲ ಒಂದು ಮಠಗಳಿಗೆ ಕೊಡ್ಲಿಕ್ಕೆ, ಅಂದರೆ ಪರ್ಯಾಯ ಮಠಗಳು ಯಾವಾಗಲೂ ಬಿಷಪ್ರನ್ನ ಕರೀತಾರೆ. ಹೌದು. ಮತ್ತು ನಮ್ಮ ಬಿಷಪ್ರನ್ನು ಇನ್ಸ್ಟಾಲ್ ಮಾಡುವಾಗ ಪುತ್ತಿಗೆ ಶ್ರೀಯವರು ಇನ್ಚಾರ್ಜ್ ಆಗಿದ್ರು, ಅವರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆವು. ಅದನ್ನು ಮರೀಲಿಲ್ಲ ನೀವು? ಇಲ್ಲ, ಅವತ್ತು ಬಂದಿದ್ರು ಅವರು. ಸೊ ನಮ್ಮ ಸಂಬಂಧ ಒಳ್ಳೆದಿದೆ, ಅದರಿಂದ ಅವರನ್ನೂ ಆಹ್ವಾನಿಸ್ಲಿಕ್ಕಿದೆ. ಸೊ ಇದೊಂದು ಎಲ್ಲ ಸರ್ವಧರ್ಮದ ಕಾರ್ಯಕ್ರಮ ಆಗಲಿ ಅಂತ. ಅದು ಸೆಕೆಂಡ್ ಪಾರ್ಟಿಗೆ ಅವರು ಬರಲಿ, ಯಾಕಂದ್ರೆ ಪೂಜಾ ವಿಧಿವಿಧಾನಗಳಲ್ಲಿ ತುಂಬಾ ಉದ್ದ ಕಾರ್ಯಕ್ರಮ, ಅದರಲ್ಲಿ ಅವರಿಗೆ ಜಾಸ್ತಿ ಆಸಕ್ತಿ ಇರಲಿಲ್ಲ. 9 ಅಂದ್ರೆ 10-11ವರೆಗೆ ಆಗುತ್ತೆ. ನಂತರ ಒಂದು ಅರ್ಧ ಗಂಟೆ ವಿರಾಮ ಆದ ನಂತರ ರಿಫ್ರೆಶ್ಮೆಂಟ್ ವಿರಾಮ, 12ರಿಂದ 1-1.25 ಗಂಟೆ ಒಳಗೆ ಇಡೀ ಕಾರ್ಯಕ್ರಮವನ್ನು ಮುಗಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಆಗ್ಬೇಕಂತ ನಮ್ಮ ಬಿಷಪ್ರ ಹಠ, ಅದು ಆಗಲೇಬೇಕು. ಸ್ಪೀಕರ್ಸ್ ಜಾಸ್ತಿ ಅಲ್ಲ, 3 ಸ್ಪೀಕರ್ಸ್, ಒಂದೊಬ್ಬರಿಗೆ 3 ನಿಮಿಷದ ಅವಧಿ ಅಷ್ಟೇ. ಕೇವಲ ನಮ್ಮ ಹೊಸ ಬಿಷಪ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಲ್ಲ, ಅವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದೇವೆ. ಫಾದರ್, ಯಾವುದು ಈಗ ದೀಕ್ಷೆ ತೆಗೆದುಕೊಂಡಾಗ ಅವರಿಗೆ ಒಂದು ಕೈಯಲ್ಲಿ ಯಾವುದೊಂದು ವಸ್ತು ಕೊಡುವಂಥದ್ದುಂಟು ಯಾವುದೇ ಧರ್ಮದಲ್ಲಿ. ಇದನ್ನು ಪಡೆದುಕೊಂಡ ಮೇಲೆ ತಾವು ಆ ಸ್ವಾಮೀಜಿ ಹುದ್ದೆಗೆ ಹೋಗ್ತೀರಿ ಅಥವಾ ಧಾರ್ಮಿಕ ಮುಖಂಡ ಸ್ಥಾನಕ್ಕೆ ಹೋಗ್ತೀರಿ. ಸಾಮಾನ್ಯವಾಗಿ ಬಿಷಪ್ಪರನ್ನು ನಾವು ಸಾರ್ವಜನಿಕವಾಗಿ ನೋಡೋದಾದರೆ ಅವರ ತಲೆಯ ಮೇಲೆ ಒಂದು ಪೇಟ ಇರುತ್ತೆ. ಆ ಪೇಟದಲ್ಲಿ 2 ಭಾಗ ಇರುತ್ತೆ, ಮತ್ತು ಹಿಂದಿನಿಂದೂ ಕೂಡ 2 ಭಾಗ ಇರುತ್ತೆ. ಕೈಯಲ್ಲಿ ಒಂದು ದಂಡ ಇರುತ್ತೆ, ಆಮೇಲೆ ಒಂದು ಉಂಗುರ ಇರುತ್ತೆ. ಸಾಮಾನ್ಯವಾಗಿ ನಾವು ಬಿಷಪ್ಪರಿಂದ ಆಶೀರ್ವಾದ ಪಡೆದು ಅವರ ಉಂಗುರಕ್ಕೆ ಮುತ್ತು ಕೊಡ್ತೇವೆ. ಈ ಉಂಗುರ, ದಂಡ ಮತ್ತು ಪೇಟದ ಏನಾದರೂ ಅದಕ್ಕೆ ಸಿಗ್ನಿಫಿಕೆನ್ಸ್ ಅಥವಾ ಏನು ಸಂಬಂಧ ಉಂಟಾ? ಮತ್ತು ಅವರೇ ಒಂದು ತನಗೆ ಧ್ಯೇಯವಾಕ್ಯವಾಗಿ ಸ್ವೀಕಾರ ಮಾಡಲಿಕ್ಕೆ ಉಂಟು. ಅದು ಹಾಗೆ ಮಾಡಿದರೆ ಅದು ಅವತ್ತು ಮಾಡೋದಾ ಅಥವಾ ಮಾಡಿದ್ದಾರಾ? ಅದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ವಿವರ ಕೊಡಬಹುದಾ? ಇದನ್ನು ನಾವು ಮೊದಲ ಬಾರಿಗೆ ನೋಡ್ತೇವೆ. ಯಾಕೆಂದರೆ ಬಿಷಪ್ ಜೆರಾಲ್ಡ್ ಬಂದಾಗ ಇನ್ಸ್ಟಾಲೇಷನ್ ಮಾತ್ರ ಇತ್ತು. ಈ ವಾಸ್ ಎ ಬಿಷಪ್ ಆಲ್ರೆಡಿ.
ಅದಕ್ಕಾಗಿ ನಾನು ಹೇಳಿದೆ ವಿಧಿವಿಧಾನ ಸ್ವಲ್ಪ ಉದ್ದ, ಯಾಕಂದರೆ ಉಂಗುರ ಯಾವುದರ ಸಂಕೇತ ಅಂದರೆ ಇಸ್ ಎ ಸ್ಪಿರಿಚುವಲ್ ಮ್ಯಾರೇಜ್ ಟು ದ ಚರ್ಚ್. ಅವರು ಪವಿತ್ರ ಸಭೆಗೆ ಮದುವೆ ಆಗುವುದಂತ. ಸೊ ಫಿಡೆಲಿಟಿ, ಪವಿತ್ರ ಸಭೆಗೆ ಒಂದು ವಿಶ್ವಾಸಾರ್ಹರಾಗಿರಬೇಕು. ಹಿ ಈಸ್ ಎ ಟೀಚರ್, ಹಿ ಈಸ್ ಎ ಪಾಸ್ಟರ್, ಹಿ ಈಸ್ ಎ ಗಾರ್ಡಿಯನ್, ಹಿ ಈಸ್ ಎ ಗವರ್ನರ್. ಮತ್ತು ಉಂಗುರ ಕೆಲವೊಮ್ಮೆ ಸೀಲ್ ಹಾಕಲಿಕ್ಕೆ, ಪೋಪ್ ತೀರಿವಾದ ನಂತರ ಆ ಉಂಗುರವನ್ನು ನಾಶ ಮಾಡ್ತಾರೆ, ಬಿಕಾಸ್ ದಟ್ ಈಸ್ ಸೀಲ್ ಅಂತ. ಸೊ ದಟ್ ಈಸ್ ಅಬೌಟ್ ಉಂಗುರ. ಅದು ಬೆತ್ತ, ಅದು ಸ್ಟಾಫನ್ನು ಅಥವಾ ನಾವು ಕ್ರೋಸಿಯರ್ ಅಂತ ಹೇಳ್ತೇವೆ. ಕುರುಬ ಒಬ್ಬ ಒಂದು ಬೆತ್ತವನ್ನು ತನ್ನ ಎಲ್ಲ ಎಂತ ಹೇಳ್ತಾರೆ ಕುರಿಗಳಿಗೆ ಒಟ್ಟಿನಲ್ಲಿ ತರಲು ಮತ್ತು ಒಂದು ಮಾರ್ಗದರ್ಶನ ನೀಡಲು ಬಳಸುವ ಒಂದು ದಂಡ. ಬಿಷಪ್ರು ಕೂಡ ತನ್ನ ಎಲ್ಲ ಪ್ರಜೆಗಳನ್ನು ಒಗ್ಗಟ್ಟಾಗಿ ಉಳಿಸುವ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕಾಗಿ ಅದು ಅಡ್ಮಿನಿಸ್ಟ್ರೇಷನ್ ಸೈನ್ ಕೂಡ ಹೌದು, ಗವರ್ನರ್ ಆಗಿ ಸೈನ್ ಕೂಡ ಹೌದು. ಆದರೆ ಒಬ್ಬ ಗುಡ್ ಪಾಸ್ಟರ್, ಗುಡ್ ಶೆಪರ್ಡ್, ಎಲ್ಲ ಕುರಿಗಳನ್ನು ಅಂದರೆ ಎಲ್ಲ ಜನರನ್ನು ಒಟ್ಟು ಸೇರಿಸುವ ಒಬ್ಬ ಒಳ್ಳೆಯ ಕುರುಬ ಅಂತ. ನಂತರ ಈ ನಮ್ಮ ಅದಕ್ಕೆ ಮೈಟರ್ ಅಂತ ಹೇಳ್ತೇವೆ, ಅದು ಗ್ರೀಕ್ ಶಬ್ದದಿಂದ ಬಂದಿದೆ, ಮಿತ್ರ ಅಂತ. ಮೈಟರ್ ಅಂದರೆ ಅದಕ್ಕೆ ಎರಡು ಇದಿದೆ, ಒಂದು ಕವಲು. ಅದಕ್ಕೆ ಎರಡು ಅರ್ಥ ಇದೆ. ಒಂದು ಪವಿತ್ರಾತ್ಮರ ಕೆನ್ನಾಲೆಗೆ. ನಂತರ ಓಲ್ಡ್ ಟೆಸ್ಟಮೆಂಟ್, ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ನಂತರ ಹಿಂದೆ ಕೆಲವು ಒಂದು ಸಣ್ಣ ಫ್ಲ್ಯಾಪ್ ಇದ್ದಾಗಿರ್ತದ್ದು, ಲೆಟರ್ ಆ್ಯಂಡ್ ಸ್ಪಿರಿಟ್ ಆಫ್ ಲಾ. ನಮ್ಮ ಬಿಷಪ್ ಲೆಸ್ಲಿ ಅವರ ಧ್ಯೇಯವಾಕ್ಯ ಮೀಕ್ ಆ್ಯಂಡ್ ಹಂಬಲ್ ಆಫ್ ಹಾರ್ಟ್, ಮ್ಯಾಥ್ಯೂ ಚಾಪ್ಟರ್ 11:29. ಮೀಕ್ ಆ್ಯಂಡ್ ಹಂಬಲ್ ಆಫ್ ಹಾರ್ಟ್, ಮ್ಯಾಥ್ಯೂ ಚಾಪ್ಟರ್ 11:29. ಮಿಥೀಸ್ ಎತ್ ಹ್ಯುಮಿಲಿಸ್ ಕಾರ್ದಿಯೆ. ಮಿಥೀಸ್ ಅಂದರೆ ಮೀಕ್, ಕಾರ್ದಿ ಅಂದರೆ ಹಾರ್ಟ್, ಹ್ಯುಮಿಲಿಸ್ ಅಂದರೆ ಹಂಬಲ್. ಮೀಕ್ ಆ್ಯಂಡ್ ಹಂಬಲ್ ಆಫ್ ಹಾರ್ಟ್. ಬೋಳ್ಯಾ ಕಲ್ಸ್ ಆಲ್ಸೋ. ಸೊ ವಿ ಪ್ರೇ ದಟ್ ಬಿಷಪ್ ಲೆಸ್ಲಿ ಬಿಕಮ್ಸ್ a person of meek and humble of heart like the heart of Jesus. ಈಗ ನಮ್ಮ ನಿರ್ಗಮನ ಬಿಷಪ್ರವರು, ನೀವು ಮಾತಿನಲ್ಲಿ 2-3 ಸರಿ ಉಲ್ಲೇಖ ಮಾಡಿದ್ರಿ, ಸಾಮಾನ್ಯ ಜನರಿಗೆ ಅಥವಾ ಕೊಂಕಣಿಯಲ್ಲಿ ಹೇಳಿದ್ರೆ ಲಾಯಿಕಾಂಗ್ ಅವರು ಮುಂದಕ್ಕೆ ತರ್ತಿದ್ರು. ಈ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲಿಯಾದರೂ ಲೇ ಜನರಿಗೆ ಅವಕಾಶ ಏನಾದರೂ ಉಂಟಾ? ಯಾವುದರಲ್ಲಿ ಆದರೂ ಒಂದಂದರೆ ಕುಟುಂಬದವರು ಇದು ಮಾಡ್ತಾರೆ. ಆದರೆ ನಮ್ಮ ಹೊಸ ಬಿಷಪರನ್ನು ಸನ್ಮಾನಿಸುವಾಗ ನನಗೆ ಮೊನ್ನೆ ಅವರು ಪರ್ಸನಲ್ ಹೇಳಿದರು, ನಮ್ಮ ಕಥೋಲಿಕ್ ಸಭಾ, ಸ್ತ್ರೀ ಸಂಘಟನೆ ಮತ್ತು ಇವರು ಫೆಲಿಸಿಟೇಟ್ ಮಾಡಿದರೆ ಅದಕ್ಕೆ ಒಂದು ಹೊಸ ಒಳ್ಳೆ ಅರ್ಥ ಬರುತ್ತೆ, ನಾವು ಒಳ್ಳೆ ಸಂದೇಶ ಕೂಡ ಹೋಗುತ್ತೆ ಸಮಾಜಕ್ಕೆ ಅಂತ ನನಗೆ ಹೇಳಿದ್ದಾರೆ. ಬಹುಶಃ ಅವರನ್ನು ನಾವು ಇನ್ವಾಲ್ವ್ ಮಾಡ್ತೇವೆ. ಮತ್ತು ಪ್ರೋಗ್ರಾಮ್ ಕೊನೆಗೆ ಎಲ್ಲ ಸಂಘಟನೆಗಳು ಒಬ್ಬೊಬ್ಬರಾಗಿ ಬಂದು ಹೊಸ ಬಿಷಪರಿಗೆ ಶುಭಾಶಯ ಸಲ್ಲಿಸುವ ಒಂದು ಕಾರ್ಯಕ್ರಮ ಕೂಡ ಇದೆ. ಅದು ಈ ಬಿಷಪ್ ಜೆರಾಲ್ಡ್ ರವರು ಇಲ್ಲಿ ಇನ್ಸ್ಟಾಲೇಷನ್ ಆದ ಮೇಲೆ ಡಾಕ್ಟರ್ ವಿನ್ಸೆಂಟ್ ಅಳ್ವಾ ಮತ್ತು ನಾವು 4 ಮಂದಿ ಇಮಿಡಿಯೇಟ್ ತುರ್ತು ಆಗಿ ಕೂತ್ಕೊಂಡು ಅವರಿಗೆ ನಾವು ಪುರಪ್ರವೇಶ ಅಂತ ಮಾಡಿದೆವು. ಅದು ನಮ್ಮದೇ ಒಂದು ಉದ್ದೇಶವಾಗಿತ್ತು ಮತ್ತು ಕಲ್ಪನೆಯಾಗಿತ್ತು, ಯಾರು ನಮಗೆ ಹೇಳಿದ್ದಲ್ಲ. ಸೊ ಇವರನ್ನು ಕೂಡ ಒಂದು ಪುರಪ್ರವೇಶದ ಮೂಲಕ ಉಡುಪಿ ಕೇಂದ್ರಕ್ಕೆ ಕೊಂಡೋಗುವ ಆಲೋಚನೆ ಏನಾದರೂ ಉಂಟಾ? ಇಲ್ಲ, ಯಾಕೆಂದರೆ ಪರ್ಸನಲಿ ಬಿಷಪ್ ಲೆಸ್ಲಿ ಅವರು ಹೇಳ್ತಾರೆ, ನನಗೆ ಪಬ್ಲಿಸಿಟಿ ಬೇಡ, ನಾವು ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಕೂಡ ತುಂಬ ಕಷ್ಟಪಡ್ತಾ ಇದ್ದೇವೆ, ಅಂದರೆ ನನಗೆ ಪಬ್ಲಿಸಿಟಿ ಬೇಡ. ನನಗೆ ಹೇಳ್ತಾರೆ, ನನಗೆ ಡೆನಿಸ್ ಡಾಕ್ಯುಮೆಂಟ್ರಿ ನೀವೇ ಮಾಡ್ತಿದ್ದೀರಿ ನನಗೆ ಅವ್ರು ಹೇಳಿದ್ರು, ಡೆನಿಸ್ ಮೀ, ನನಗೆ ಈ ಪಬ್ಲಿಸಿಟಿ ಮತ್ತು ಇದೆಲ್ಲ ನನಗೆ ಹೆಚ್ಚು ಆಸಕ್ತಿ ಇಲ್ಲ. ಸೊ ಪುರಪ್ರವೇಶದ ಪ್ರಸ್ತಾಪ ಬರಲಿಲ್ಲ, ಅದು ಇರಲಿಕ್ಕಿಲ್ಲ ಪುರಪ್ರವೇಶ. ಹೌದು, ಎಸ್. ಈಗ ಮಿಲಾಗ್ರಿಸ್ ಕಾಲೇಜು ಹೋಗುವಂಥ ದಾರಿ ಒಂದೇ. ಸೊ ಪಾರ್ಕಿಂಗ್ನ ವ್ಯವಸ್ಥೆ ಮತ್ತು ಸ್ವಯಂ ಸೇವಕರ ಒಂದು ಕೆಲಸ ಸಾಕಷ್ಟು ಇದೆ. ಸೊ 5,000 ಜನ ಅಂದರೆ ಪಬ್ಲಿಕ್ ಹಾಲಿಡೇ ಅಂತ ನೀವೇ ಹೇಳಿದ್ರಿ, ಒಂದು 6-6.5 ಸಾವಿರ ಜನ ಆಗ್ಬೋದು. ಆ ಜನರನ್ನು ಎಲ್ಲಿ ಅವರ ವಾಹನಗಳು ನಿಲ್ಲಿಸಿ ಎಲ್ಲಿಗೆ ಹೇಗೆ ಕಳಿಸ್ತೀರಿ ನೀವು? ಅದಕ್ಕೆ ಒಂದು ಸಮಿತಿ ಇದೆ ಮತ್ತು ಆ ಸಮಿತಿ ಚೆನ್ನಾಗಿ ಕೆಲಸ ಮಾಡಿದೆ. ಈಗ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಕಲ್ಯಾಣಪುರದಲ್ಲಿ, ಅಲ್ಲಿ ಈ ಗುರುಗಳು ಬರ್ತಾರೆ ನಮ್ಮ ಪೂಜೆಗಾಗಿ, ಬೇಗ ಬರ್ತಾರೆ, ರಿಲಿಜಿಯಸ್ ಮತ್ತು ಕಾಲೇಜ್ ಗ್ರೌಂಡ್ಸ್. ಈ ಚರ್ಚಿನ ವಟಾರ ನಮ್ಮ ಈ VIP ಬಿಷಪ್ ಇರ್ತಾರೆ, ಅವರಿಗೆ ಮಾತ್ರ. ಜನರಿಗೆ ಮೌಂಟ್ ರೋಸರಿ ಚರ್ಚ್ನಲ್ಲಿ ಪಾರ್ಕ್ ಮಾಡಿ ಅವರಿಗೆ 1-2 ದೊಡ್ಡ ವೆಹಿಕಲ್ಗಳನ್ನ ಅರೇಂಜ್ ಮಾಡಿದ್ದೇವೆ. ಅಪ್ ಆ್ಯಂಡ್ ಡೌನ್ ಅವರಲ್ಲಿ ತಗೊಂಡು ಹೋಗೋದು, ಅಲ್ಲಿ ನಡ್ಕೊಂಡು ಬರಬೇಕಾಗಿಲ್ಲ. ಇಲ್ಲ, ಅಪ್ ಆ್ಯಂಡ್ ಡೌನ್ ಒಂದು 4 ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಸ್ಕೂಲ್ ಬಸ್ ಆಗಲಿಕ್ಕಿಲ್ಲ, ಅಂದರೆ ಸ್ಕೂಲ್ ಬಸ್ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನಮ್ಮ
ಮೌಂಟ್ ರೋಸರಿ ಒಂದು, ಸೆಕೆಂಡ್ಲಿ ನಮ್ಮ ವಿಲ್ಸನ್ ಫೆರ್ನಾಂಡಿಸ್ ಅವರ ಒಂದು ಪಾರ್ಕಿಂಗ್ ಜಾಗ ಇದೆ, ಮೂರನೇದು ಇನ್ನೊಬ್ಬ ವ್ಯಕ್ತಿ ನಮಗೆ ಕೊಟ್ಟಿದ್ದಾರೆ, ಮತ್ತು ವರ್ಸ್ಟ್ ಸಿಚುವೇಶನ್ ನಮ್ಮ ನೇಜರ್ ಗ್ರೌಂಡ್ಸ್ನಲ್ಲಿ ವರ್ಸ್ಟ್ ಸಿಚುವೇಶನ್. ಆದರೆ ಟ್ರಾನ್ಸ್ಪೋರ್ಟೇಷನ್ ಇದೆ. ಸೊ ಟ್ರಾಫಿಕ್ ಕಂಜೆಷನ್ ಆಗಬಾರ್ದು, ಯಾಕೆಂದರೆ ನೀವು ಹೇಳಿದಾಗೆ ತುಂಬ ನ್ಯಾರೋ ಅದು ದಾರಿ, ತುಂಬ ಕಿರಿದಾದ ದಾರಿ ಅದು. ಈಗ ಬಿಷಪ್ ಜೆರಾಲ್ಡ್ ರವರ ಒಂದು ಉದ್ದೇಶವಿತ್ತು ಸಾಮಾನ್ಯ ಜನರನ್ನು ಸಬಲೀಕರಣ ಮಾಡಬೇಕು ಮತ್ತು ನಮ್ಮ ಡಯಾಸಿಸ್ನಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ ಯಾರು ಕೂಡ ಬಡವರು ಇರಬಾರದು, ಕನಿಷ್ಠ 10ನೇ ತರಗತಿಯವರೆಗೆ ಓದಬೇಕು, ಅವರು ಮತ್ತೆ ಅದನ್ನು ಬದಲಾವಣೆ ಮಾಡಿ PUC ಅದು ಆಗಲೇಬೇಕು ಅಂತೇಳಿ ಮಾಡಿದರು. ಸೊ ಇದು ಅವರ ಉದ್ದೇಶವಾಗಿತ್ತು, ದಿಷ್ಟವು. ಸೊ ಈಗಿನ ನೀವು ಹೇಳಿದ್ರೆ ನಿಮ್ಮ ಬ್ಯಾಚ್ಮೇಟ್ ಅಂತೇಳಿ ಹೊಸ ಬಿಷಪ್ ಅವರ ಅಧಿಕಾರ ಸ್ವೀಕಾರ, ಅವರ ಉದ್ದೇಶಗಳು ಏನಿರಬಹುದು ಅವರು ನಿಮಗೆ ಹೇಳಲಿಕ್ಕಿಲ್ಲ, ಬಟ್ ವಾಟ್ ಮೇ ಬಿ ಅಲ್ಲ, ಈಸ್ ಆನ್ ಟು ಇಟ್, ಸ್ಟ್ರೇಟ್ ಅವೇ ಈಸ್ ಆನ್ ಟು ಇಟ್. ಯಾರು ಎಲ್ಲಿರಬೇಕಂತ ಇಷ್ಟರಲ್ಲಿ ಅವರು ಆಲೋಚನೆ ಮಾಡಿದ್ದಾರೆ. ಅಂದರೆ ಯಾವ ಗುರುಗಳಿಗೆ ಎಷ್ಟು ಏನು ಕೆಪಾಸಿಟಿ ಇದೆ, ಯಾವ ಜಾಗದಲ್ಲಿ ಇರಬೇಕು. ಒಂದು ಅವರು ಮೆಡಿಕಲ್ ಫೀಲ್ಡ್ನಲ್ಲಿ ನೀವು ಹೇಳಿದಾಗೇ ನರ್ಸಿಂಗ್ ಕಾಲೇಜ್ ಆಗ್ಬೋದು ಅಥವಾ ಯಾವುದಾದ್ರು ಇದೊಂದು ಸ್ಟಾರ್ಟ್ ಮಾಡುವ ಅವರ ಆಲೋಚನೆ ಮಾಡಲೇಬೇಕು, ದೃಢವಾಗಿದೆ ಅವರ ಮನಸ್ಸಿನಲ್ಲಿ. ಮತ್ತು ಎಜುಕೇಷನ್ ವಿಲ್ ಕಂಟಿನ್ಯೂ. ಮತ್ತು ಏನು ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ ದ ಥರ್ಡ್ ಚೈಲ್ಡ್ ಅಂತ, ಮತ್ತು ಎಡ್ಯುಕೇರ್ ನಮ್ಮ ಮೈಕಲ್ ಡಿಸೋಸ್ ಅವರ ಮುಖಾಂತರ ಬರುವುದು, ಖಂಡಿತವಾಗಿ ಅದು ಮುಂದುವರಿಯುವುದು. ಆಫ್ಕೋರ್ಸ್ ವಿ ಮಸ್ಟ್ ಮೇಂಟೈನ್ ಗುಡ್ ರಿಲೇಷನ್ಶಿಪ್ ವಿತ್ ಆರ್ ಡೋನರ್ಸ್ ಆ್ಯಂಡ್ ಎವ್ರಿಬಡಿ. ಯಾವತ್ತು ನಾವು ಸಂಬಂಧ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ರಿಲೇಷನ್ಶಿಪ್. ನಾವು ಹೇಗೆ ಅವರ ಜೊತೆಗೆ ನಾವು ಸಂಬಂಧ, ಅಪರೂಪಕ್ಕೊಂದು ಸಂಬಂಧ ಅಲ್ಲ, ಅಗತ್ಯ ಬಿದ್ದಾಗ. ಇಟ್ ಶುಡ್ ಬಿ ಕಂಟಿನ್ಯೂವಸ್ ರೆಸಿಪ್ರಿಕೇಷನ್, ಗ್ರ್ಯಾಟಿಟ್ಯೂಡ್. ಆವಾಗ ಮಾತ್ರ ಒಂದು ಒಳ್ಳೆಯ ಸಂಬಂಧ ಉಳಿಯುತ್ತೆ ಮತ್ತು ಜನರು ಮುಂದೆ ಬರುತ್ತಾರೆ. ಈಗ ಬಿಷಪ್ ಚೇಂಜ್ ಆಗ್ಬೋದು, ಗುರುಗಳು ಚೇಂಜ್ ಆಗ್ಬೋದು, ಚರ್ಚ್ನ ಪ್ರಧಾನವಾಗಿರುವಂಥದ್ದು ಚರ್ಚಿನ ಜನರು. ಈಗ 50-60ದವರೆಲ್ಲ ಹೋಗಿ ಆಯಿತು. ಈಗ ಜೆನ್ಜಿ ಹೊಸ ಯುವಕರು ಮುಂದೆ ಬರಬೇಕು. ಅವರನ್ನು ಸೆಳೆಯುವಂಥ ಕೆಲಸ ಹೇಗೆ ಆಗ್ತಾ ಉಂಟು? ಅವರ ಆಸೆಗಳು ಏನು? ಸಮಸ್ಯೆಗಳು ಬಂದಾಗ ಹೇಗೆ ಪರಿಹಾರ ಮಾಡ್ತೀರಿ? ಯಾಕೆಂದರೆ ಅವರು ಮುಖ್ಯ. ಈಗ ನಾವು ಕಲಿತು ಇಲ್ಲಿಂದ ಬೊಂಬೈ, ಬೊಂಬೈಯಿಂದ ದುಬೈ, ಈಗ ಹೀಗೆ ಬಾಂಬ್ ಎಲ್ಲ ಬಿದ್ದರೆ ನಾವು ಸಬಲೀಕರಣಗೊಳ್ಳುವುದು ಹೇಗೆ? ನಮ್ಮ ಚರ್ಚಿನ ಒಳಗೆ, ನಮ್ಮ ಆವರಣದೊಳಗೆ, ಊರಿನಲ್ಲಿ ನಿಂತ್ಕೊಂಡು ನನ್ನ ಮನೆ, ನನ್ನ ಸಮುದಾಯ, ನಮ್ಮ ವಾಳೆ, ನಮ್ಮ ಚರ್ಚನ್ನು ಸದೃಢಗೊಳಿಸಬೇಕಾದ್ರೆ ಆತನನ್ನು ಊರಿನಲ್ಲಿ ನಿಲ್ಲಿಸುವಂಥ ಏನಾದರೂ ಯೋಜನೆ ಉಂಟಾ? ಈ ಪ್ರಶ್ನೆ ಮೊನ್ನೆ ನಮ್ಮ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಬಂದಿತ್ತು. ಅಂದರೆ ಇನ್ ಎ ರಿಲಿಜಿಯಸ್ ಕಾಂಟೆಕ್ಸ್ಟ್, ಯಾಕೆ ನಮ್ಮ ಯುವಕರು ಚರ್ಚಿಗೆ ಬರ್ತಾ ಇಲ್ಲ, ಅಥವಾ ನಮ್ಮ ಊರಿನಲ್ಲಿ ಬರ್ತಾರೆ ಆದರೆ ಇನ್ ಜನರಲ್ ವಿದೇಶದ ಎಕ್ಸಾಂಪಲ್ ಕೊಟ್ಟು ಹೇಳಿದರು. ಆಗ ನಮ್ಮ ಗುರುಗಳು ನಮಗೆ ಟಾಕ್ ಕೊಡೋರು ಹೇಳಿದರು, ಇಬ್ಬರು ಡಯಾಸಿಸನ್ ಪ್ರೀಸ್ಟ್ ದೇ ಚೇಂಜ್ ದ ಮೆಥಡಾಲಜಿ. ಅಂದರೆ ನಾವು ಟೀಚಿಂಗ್ ಮೆಥಡಾಲಜಿ ಉಂಟಲ್ಲ, ನಮ್ಮ ಅದೇ ಹಳೆಯ ಮೆಥಡಾಲಜಿ ತಗೊಂಡ್ರೆ ಓಬಿರಾಯನ ಕಾಲದ್ದು ಬರುವುದಿಲ್ಲ. ವಿ ಮಸ್ಟ್ ಟಾಕ್ ಟು ದ ಯಂಗ್ಸ್ಟರ್ಸ್ ಇನ್ ದೇರ್ ಲ್ಯಾಂಗ್ವೇಜ್. ಕರೆಕ್ಟ್. ಮತ್ತು ಅವರ ಟೆಕ್ನಾಲಜಿ ಏನಿದೆ ಅದರ ಮುಖಾಂತರ ಮಾತನಾಡಬೇಕು. ವಿ ಹ್ಯಾವ್ ಟು ಚೇಂಜ್ ಆ ಮೆಥಡಾಲಜಿ. ಆಗ ಮಾತ್ರ ನಮ್ಮ ಯುವಕರು ನಮ್ಮ ಜೊತೆಗೆ ಇರ್ತಾರೆ. ಒಂದು. ಎರಡನೇದಾಗಿ, ಈಗ ಉದ್ಯೋಗಕ್ಕಾಗಿ ಆಫ್ಕೋರ್ಸ್ ಗ್ರ್ಯಾಜುವಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ ಕಡೆಗೆ ನಾವು ವಾಲಬೇಕು. ಮತ್ತು ಅದರ ಬಗ್ಗೆ ಸಂಪದ ಕೂಡ ತುಂಬ ಕೆಲಸ ಮಾಡ್ತಾ ಇದೆ, ರೈತ ಉತ್ಪಾದನಾ ಕಂಪನಿ. ಮತ್ತು ಹಾಗೆ ವಿ ಮೇ ಹ್ಯಾವ್ ಟು ಕಮ್ ಬ್ಯಾಕ್. ಇಟ್ ಲುಕ್ಸ್ ಲೈಕ್ ದ್ಯಾಟ್ ವಾರ್ ಸಿಚುವೇಶನ್ ನೋಡುವಾಗ ನಾವು ಹಿಂದೆ ಬಂದು ನಮ್ಮ ತೋಟದಲ್ಲೇ ನಾವು ಕೆಲಸ ಮಾಡಿ ಏನಾದರೂ ಸಾಧನೆ ಮಾಡಬೇಕು ಹೊರತು, ಐ ಥಿಂಕ್ ವಿ ನೀಡ್ ಟು ಥಿಂಕ್ ಅಬೌಟ್ ದ್ಯಾಟ್. ಸೀರಿಯಸ್ ಕ್ವೆಶ್ಚನ್, ಇಟ್ ಇಸ್ ವೆರಿ ಸೀರಿಯಸ್ ಕ್ವೆಶ್ಚನ್. ಈಗ ಚರ್ಚ್ಗಳೆಲ್ಲ ದೊಡ್ಡದಾಗಿವೆ. ನಮ್ಮಲ್ಲಿ ಒಂದು ರೀತಿಯ ಕಲ್ಪನೆ ಇದೆ, ಹಳತ್ತನ್ನು ತೆಗೆಯುವುದು, ಹೊಸತನ್ನು ಕಟ್ಟುವುದು. ನೀವು ಜನರು ಗೋವಾಕ್ಕೆ ಯಾಕೆ ಹೋಗ್ತಾರಂದರೆ ಹಳತ್ತನ್ನು ನೋಡಲಿಕ್ಕೆ. ಈಗಿನ ನಮ್ಮ ಬಿಷಪ್ ಅವರು ಬಿಲ್ಡಿಂಗಿಗೆ ಸಪೋರ್ಟ್ ಮಾಡಿದವರು ಅಲ್ಲ ನನ್ನ ಪ್ರಕಾರ. ಬಿಷಪ್ ಜೆರಾಲ್ಡ್ ಅವರು ಹೃದಯವನ್ನು ಕಟ್ಟಿದವರು, ಕಟ್ಟಡವನ್ನು ಕಟ್ಟಲಿಕ್ಕೆ ಇದು ಮಾಡಿದವರಲ್ಲ. ಮತ್ತೆ ಚರ್ಚ್ ಹೇಳ್ತದೆ, ಚರ್ಚಿನ ಜನರು ಹೇಳ್ತಾರೆ, ಗುರುಗಳು ಇದು ಮಾಡ್ತಾರೆ ಅಂತೇಳಿ ಪರ್ಮಿಷನ್ ಕೊಟ್ಟಿರ್ಬೋದು. ನಿಮ್ಮ ಪ್ರಕಾರ ಹಳೆತನ್ನು ಏನಾದರೂ ಉಳಿಸ್ಕೊಳ್ಳೋದು ಬೇಡವಾ? ನಾವು ಮುಂದಿನ ಜನರಿಗೆ ನಾವು ಹೀಗಿದ್ದೇವೆ ಅಂತೇಳಿ ಯಾವುದನ್ನು ತೋರಿಸು? ಖಂಡಿತವಾಗಿ ಉಳಿಸಬೇಕು. ಇನ್ನೊಂದು ವಿಚಾರ, ನಮ್ಮ ಎರಡೂ ಧರ್ಮ ಪ್ರಾಂತ್ಯಗಳು ಈಗ ಓಲ್ಡ್ ಏಜ್ ಹೋಮ್ ಆಗಿಬಿಟ್ಟಿವೆ. ಯುವಕರಿಲ್ಲ, ಮಕ್ಕಳಿಲ್ಲ, ಯಾರಿಗಾಗಿ ಚರ್ಚ್ ಕಟ್ಟೋದು? ಈಗ ಅಷ್ಟು ಅಗತ್ಯ ಇದ್ದರೆ ಒಂದು ಪೂಜೆ ಎಕ್ಸ್ಟ್ರಾ ಮಾಡಿ. ಹಳೆತ್ತು ಓಲ್ಡ್ ಈಸ್ ಗೋಲ್ಡ್. ಆ ಕಟ್ಟಡ ಅಂತ ನಮಗೆ ಇನ್ನು ಮುಂದೆ ಸಿಗಲಿಕ್ಕಿಲ್ಲ. ಆ ಪಾಪದ ಜನರು ಕಟ್ಟುವಾಗ ಎಷ್ಟು ಶ್ರಮಪಟ್ಟು ಕಟ್ಟಿದ್ದಾರೆ. ಒಂದು ಎಸ್ಥೆಟಿಕಲಿ ಮತ್ತು ಅದಕ್ಕೆ ಒಂದು ಆರ್ಕಿಟೆಕ್ಚರಲ್ ಲುಕ್ ಇದೆ. ನಮ್ಮದೊಂದು ಇಲ್ಲಿ ಚಾಪಲ್ ಇದೆ, ಅದನ್ನು ನಾವು ಅದನ್ನೇ ಹಾಗೇ ರಿಟೇನ್ ಮಾಡಿ
ಎಷ್ಟು ಜನರು ನೋಡ್ಲಿಕ್ಕೆ ಬರ್ತಾರೆ? ನಾನು ನೋಡಿ ಬಂದೆ. ನೀವು ಏನಾದರೂ ಚೇಂಜ್ ಮಾಡಿದ್ರ, ಈ ಮನುಷ್ಯ ಪ್ರೀಚ್ ಒಂದು ಮಾಡ್ತಾರೆ, ಪ್ರಾಕ್ಟೀಸ್ ಒಂದು ಮಾಡ್ತಾರೆ ನನಗೆ ಭಾರಿ ಖುಷಿ ಆಯಿತು. ಹೇಗೆ ಉಂಟು ಹಾಗೆ ಉಳಿಸ್ಕೊಂಡು ಅದಕ್ಕೊಂದು ಹೊಸ ಮೆರಗು ಕೊಟ್ಟಿದ್ದೀರಿ. ಈಗ ಜನರು ಬರ್ತಾರೆ, ನಮಗೆ ಇಂಥದ್ದೇ ಬೇಕಂತ ಕೇಳ್ತಾರೆ. ಸೊ ಡಿಸ್ಟ್ರಾಯಿಂಗ್ ದಿ ಓಲ್ಡ್, ಬಿಕಾಸ್ ದೆರ್ ಈಸ್ ಎ ಕಲ್ಚರಲ್ ಹೆರಿಟೇಜ್ ಇನ್ ದ್ಯಾಟ್. ಅದರಲ್ಲಿ ನಮ್ಮ ಹಿಂದಿನವರ ಅದರ ಶ್ರಮವಿದೆ ಮಾತ್ರವಲ್ಲ, ಅವರ ಆಲೋಚನೆಗಳು, ಅದರ ಭಕ್ತಿ ಇದೆ. ದ ಫೇತ್ ಈಸ್ ದರ್ ಇನ್ ದ್ಯಾಟ್. ಸೊ ನಾನು ಅದರ ಪರವಾಗಿಲ್ಲ. ಈಗ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಾಪ್ಯುಲೇಷನ್ ಈಗ ಕಡಿಮೆ, ಈಗ ನಾವು 60,000 ಅಂತ ನಾನು ಹೇಳಿದೆ ನಮ್ಮ ಉಡುಪಿ. ಐ ವಿಲ್ ಟೆಲ್ ಯು, ಇಟ್ ಮೇ ನಾಟ್ ಬಿ 55,000 or 50. ಈಗ ನಮ್ಮ ಮಂಗಳೂರು 1,54,000 ಅಂತ ಇದೆ. ನಾನು ಈಗ ಸ್ಟ್ಯಾಟಿಸ್ಟಿಕ್ಸ್ ನೋಡಿದೆ, ಅಷ್ಟು ಇಲ್ಲ. ದಟ್ ಈಸ್ ಓನ್ಲಿ ಸಮ್ಟೈಮ್ಸ್ ಇಮ್ಯಾಜಿನರಿ ನಂಬರ್. ಡುಪ್ಲಿಕೇಶನ್ ಆಗುವ ಸಾಧ್ಯತೆ ಕೂಡ ಇದೆ. ಒಮ್ಮೆ ಇಲ್ಲಿ ತೋರಿಸ್ತಾರೆ, ಇನ್ನೊಂದು ಪ್ಯಾರಿಶ್ನಲ್ಲಿ ತೋರಿಸ್ತಾರೆ, ಡುಪ್ಲಿಕೇಟ್ ಆಗುವ ಸಂದರ್ಭ ಕೂಡ ಇದೆ. ಸೊ ನಮ್ಮದು 2 ಓಲ್ಡ್ ಏಜ್ ಹೋಮ್ ಆಗಿರುವಾಗ ಹಳತ್ತನ್ನು ಯಾಕೆ ಕೆಡವಬೇಕು? ವಿ ಹ್ಯಾವ್ ಟು ರಿಟೈನ್ ಆ್ಯಂಡ್ ಸೆಲೆಬ್ರೇಟ್ ಮಾಸ್, ಬಿಕಾಸ್ ದೇರ್ ಈಸ್ ಬ್ಯೂಟಿ ಇನ್ ದಿ ಓಲ್ಡ್. ಎಸ್. ಈಗ ಕೆಲವರಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಉಂಟು. ನಿಮಗೆ ಹೀಗೆ ಸಂಸ್ಕೃತಿಯಲ್ಲಿ, ಕಲೆಯಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ, ಕೆಲವರಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಉಂಟು. ಈಗ ಒಂದು ತೋಟ ಮಾಡಿರ್ತಾರೆ, ಅದು ಆದ ಮೇಲೆ ನಿಮಗೊಂದು ವರ್ಗಾವಣೆ ಅಂತ ಇರುತ್ತೆ. ಬರುವವರೆಗೆ ಅದರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಅಷ್ಟು ನೀರಿನ ವ್ಯವಸ್ಥೆ ಅದು ಎಲ್ಲ ಮಾಡಿಕೊಂಡು ಅದೆಲ್ಲ ಕರಟಿ ಹೋಗುವಂಥದ್ದು ನೋಡ್ತೇವೆ. ನೀವು ಒಂದು ಮಾತು ಹೇಳಿದಿರಿ, ಯಾರಿಗೆ ಯಾವ ಇಂಟ್ರೆಸ್ಟ್ ಉಂಟು ಅವರಿಗೆ ಆ ಸ್ಥಾನವನ್ನು ಕೊಡಲಿಕ್ಕೆ ಬರುವಂಥ ಬಿಷಪ್ರಿಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಇದೊಂದು ಸಮಸ್ಯೆ ನಮ್ಮ ಡಯಾಸಿಸ್ನಲ್ಲಿ. ಯಾರೋ ಒಬ್ಬರು ಬೆಳೆಸ್ತಾರೆ, ಇನ್ನೊಬ್ಬರು ಅದನ್ನು ಮುಗಿಸ್ತಾರೆ. ಇದು ಯಾಕೆ ನಿಮ್ಮಲ್ಲಿ ಒಂದು ಇದು ಇಲ್ಲ? ಕಂಟಿನ್ಯೂಟಿ ಇಸ್ ದ ಪ್ರಾಬ್ಲಮ್. ಒಂದು ಅಂದರೆ ಎಲ್ಲರೂ ಒಂದೇ ರೀತಿಯ ಪ್ರತಿಭೆಗಳು ಇದ್ದವರಲ್ಲ. ಮತ್ತೊಂದು ಕೆಲವೊಂದು ಸಂಸ್ಥೆಗಳು ಅದಕ್ಕೆ ಅಂಥದ್ದಲ್ಲಿ ಒಂದು ಪ್ಯಾಷನ್ ಇದ್ದವರು ಬೇಕು. ಒಂದು ಸಂದೇಶ ಸಂಸ್ಥೆ ಇದೆ. ಸಂದೇಶ ಸಂಸ್ಥೆ ಒಂದು ಚರ್ಚ್ ಅಲ್ಲ, ಅದೊಂದು ಸಾಂಸ್ಕೃತಿಕ ಟೆಂಪಲ್. ಅದಕ್ಕೆ ಹೊಸ ಆಯಾಮ ಕೊಟ್ಟವರು ನೀವು. ಸಂದೇಶ ಪ್ರಶಸ್ತಿಗಳಿಗೆ ಒಂದು ಗರಿಮೆ ತಂದು ಕೊಟ್ಟವರು ನೀವು. ಆಮೇಲೆ ಅದು ಎಲ್ಲಿಯೂ ನನಗೆ ಸಂದೇಶ ಪ್ರಶಸ್ತಿ ಬರುವಾಗ ಅದರ ನೆನಪಾಗುತ್ತೆ ವಿನಃ. ಸೊ ಕಂಟಿನ್ಯೂಟಿ ಅದಾಗಲಿ, ನೀವು ಹೇಳಿದಾಗೆ ಕೃಷಿ ಆಗಲಿ, ಕೆಲವರಿಗೆ ತುಂಬ ಆಸಕ್ತಿ ಇರ್ತದೆ. ಸೊ ಕಂಟಿನ್ಯೂಟಿ ಇದ್ದರೆ ಒಳ್ಳೆಯದು. ಆದರೆ ಕಂಟಿನ್ಯೂಟಿ ನೀವು ಹೇಳಿದಾಗೆ ದಿಸ್ ಇಸ್ ಅ ಚಾಲೆಂಜ್, ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ಅಸ್ ಪ್ರೀಸ್. ನಾನು ಎಕ್ಸೆಪ್ಟ್ ಮಾಡ್ತೇನೆ. ಎಲ್ಲವೂ ಧರ್ಮಗುರುಗಳಿಂದಲೇ ಆಗಬೇಕಾ? ನನ್ನ ಚರ್ಚಿನಲ್ಲಿ ಒಂದು ಕಮಿಟಿ ಮಾಡಿ, ಎಲ್ಲ ಕೃಷಿ ಸಮಿತಿ ಅವರು ನೋಡ್ಕೊಳ್ತಾರೆ. ಸರಿ, ಎಲ್ಲದಕ್ಕೂ ಕೈ ಹಾಕ್ತಿರಲ್ಲ. ಸರಿ 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 ಸಿ ದರ್ ಆರ್ ಪೀಪಲ್ ಆರ್ ಕ್ವಾಲಿಫೈಡ್ ಇನ್ ದ್ಯಾಟ್. ಈಗ ಒಂದು ಕಾಲ ಇತ್ತು, ಗುರುಗಳೇ ಎಲ್ಲ ಡಾಕ್ಟರ್, ಲಾಯರ್, ಇಂಜಿನಿಯರ್, ಎಲ್ಲರೂ ವೈದ್ಯ ಕೂಡ. ಈಗ ದರ್ ಆರ್ ಡಾಕ್ಟರ್ಸ್, ಕನ್ಸಲ್ಟ್ ದ ಡಾಕ್ಟರ್ಸ್, there are engineers. Don't think that you know everything. There are lawyers and there are so many other qualified people. ಇಷ್ಟೊಂದು ನಮಗೆ ಸ್ಟ್ರೈಕ್ ಇರುವಾಗ ನನ್ನನ್ನೇ ನಂಬಿ ನಾನು ಗುಂಡಿಯಲ್ಲಿ ಬೀಳ್ದು ಯಾಕೆ? ಐ ಥಿಂಕ್ there are people, we can consult people and get their expertise. ಆಗ of course the development takes place, then ಕಂಟಿನ್ಯೂಟಿ ಬರುತ್ತೆ ಆಗ. ಈಗ ಗುರುಗಳೇ, ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಗೊಂಡಾಗ ಅವರ ಕ್ಯಾಬಿನೆಟ್ ವಿಸರ್ಜನೆಗೊಂಡು ಹೊಸ ಕ್ಯಾಬಿನೆಟ್ ಆಗುತ್ತೆ. ಈಗ ಹೊಸ ಬಿಷಪ್ ಆಗುವಾಗ ಹೀಗೇನೆ ಆಗುತ್ತಾ, ಅಥವಾ ಅವರವರು ಅಲ್ಲಲ್ಲಿ ಉಳಿಕೊಳ್ತಾರ? ಚರ್ಚ್ನಲ್ಲಿ ಅಂದರೆ ನಮಗೆ 6 years ಅಪಾಯಿಂಟ್ಮೆಂಟ್, 6 ವರ್ಷದ, ಅವರು ಅಲ್ಲೇ ಉಳ್ಕೊಳ್ತಾರೆ. ಆದರೆ ಇನ್ ಕೇಸ್ ಬಿಷಪ್ ಹೇಳ್ತಾರೆ, ನನಗೆ ನಿನ್ನ ಸಹಾಯ ಬೇಕು, ನನಗೆ ಇನ್ನೊಂದು ಚರ್ಚ್ಗೆ ವರ್ಗಾವಣೆ ರಿಕ್ವೆಸ್ಟ್ ಮಾಡ್ತಾರೆ, ವರ್ಗಾವಣೆ ಮಾಡಬೇಕು, ಆರ್ ಯು ರೆಡಿ, ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ. ದೆನ್ ದ್ಯಾಟ್ ಪ್ರೀಸ್ಟ್ ಮೇ ಎಗ್ರಿ, ದ್ಯಾಟ್ ಈಸ್ ಪಾಸಿಬಲ್. ಅದರ್ವೈಸ್ 6 years ಟರ್ಮ್. ಆದರೆ ಕೆಲವೊಂದು ಹುದ್ದೆಗಳು ಅಂತ ಹೇಳಿ ನಾವು ಹೇಳ್ತೇವೆ, ಕನ್ಸಲ್ಟರ್ಸ್ ಈಗ ಉಳಿತಾರೆ. ಈಗ ಕೌನ್ಸಿಲ್ ಆಫ್ ಪ್ರೀಸ್ಟ್ ಹೊಸದಾಗ್ಲಿಕ್ಕೆ ಉಂಟು. ವಿಕರ್ ಜನರಲ್ ನಾವು ಹೇಳ್ತೇವೆ, ಈಗ ಮೊನ್ಸಿಂಜರ್ ಫರ್ಡಿನಾಂಡ್ ಗೊನ್ಸಾಲ್ವೆಸ್ ಅವರು ಇದ್ದಾರೆ. ಹೌದು. ಈಗ ಅವರ ಜಾಗದಲ್ಲಿ ಇಲ್ಲ, ಅವರು ಆಟೋಮ್ಯಾಟಿಕಲಿ ಸೀಸಸ್ ಟು ಬಿ ದ ವಿಕರ್ ಜನರಲ್. ಅಲ್ಲಿ ಮೊನ್ಸಿಂಜರ್ ಎಂಬ ಪದ ಇರ್ತದಲ್ಲ? ಇಲ್ಲ ಇಲ್ಲ ಇಲ್ಲ, ನಾವು ಕರಿತೇವೆ ಅಷ್ಟೇ. ಇಲ್ಲ, ವೆರಿ ರೆವರೆಂಡ್. ಈಗ ಅವರು ಅಲ್ಲಿಯ ಡೀನ್, ಅಲ್ಲಿಯ ವಲಯ ಶ್ರೇಷ್ಠರು, ವೆರಿ ರೆವರೆಂಡ್ ಅಂತ ಕರಿತೇವೆ. ಮುನ್ಸಿಪಲ್ ಟೈಟಲ್ ಆಟೋಮ್ಯಾಟಿಕಲಿ ಹೋಗುತ್ತೆ. ಹೌದು ಹೌದು. ಅನ್ಲೆಸ್ ಈ ಗೆಟ್ಸ್ ಒಫಿಷಿಯಲಿ ಆನರರಿ ಟೈಟಲ್ ಅಂತ ಇದೆ, ಮೊನ್ಸಿಂಜರ್ ಅಂತ, ಅದು ಉಳಿಯುತ್ತೆ. ಈಗ ನಾವು ಕರೀತಿದ್ದದ್ದು ಅತಿ ವಂದನೀಯ ಡಾಕ್ಟರ್ ಲೆಸ್ಲಿ. ಹೌದು. ಈಗ ಮೊನ್ಸಿಂಜರ್ ಅಂತೇಳಿ ಅಲ್ಲಲ್ಲಿ ಬ್ಯಾನರ್ನಲ್ಲಿ ನೋಡಿದೆವು. ಅದು ಪದವಿ ಬಂದದ್ದು ಹೇಗೆ ಕೊಡ್ತೀರಿ? ಅಂದರೆ ಅದು ಬಿಷಪ್ ಆಗುವ ಮೊದಲು, ಕಾನ್ಸಕ್ರೇಷನ್ ಆಗುವ ಮೊದಲು ಆ ಟೈಟಲ್ನಲ್ಲಿ ಅವರನ್ನು ಕರಿತೇವೆ ನಾವು, ಮೊನ್ಸಿಂಜರ್ ಅಂತ. ಆ ಟೈಟಲ್ನಲ್ಲಿ ರೋಮ್ನಿಂದ ಅದು ಆ ಪತ್ರ ಕೂಡ ಹಾಗೇನೇ ಬರುತ್ತೆ, ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಹಾಗೇನೇ ಬರುತ್ತೆ. ಇಲೆಕ್ಟೆಡ್ ಮೊನ್ಸಿಂಜರ್ ಸೋ ಆ್ಯಂಡ್ ಸೋ ಆಸ್ ದ ಬಿಷಪ್ ಆಫ್, ಹಾಗೆ ಆ ರೀತಿಯಲ್ಲಿ. ಎಸ್. ಈಗ ವರ್ಗಾವಣೆಗೊಂಡಾಗ ಕೆಲವೊಮ್ಮೆ
ತೃಪ್ತಿ ಮತ್ತು ಅತೃಪ್ತಿ ಅಂತ ಇರುತ್ತೆ. ಅಥವಾ ಫಾದರ್ ಡೆನಿಸ್ ಸೇಸ್ ಅವರಿಗೆ ತೊಟ್ಟಮ್ಮನಿಂದ ವರ್ಗಾವಣೆ ಅಂತ ಹೇಳುವಾಗ ತೊಟ್ಟಮ್ಮ ಜನರಿಗೆ ಅವರು 6 ವರ್ಷಕ್ಕೆ ನಮಗೆ ಬಂದವರು ನಮಗೆ ಬೇಕು ಅಂತ ಹೇಳಿ ಒಂದು ನಿಯೋಗ ಇಟ್ಕೊಂಡು ಅಲ್ಲಿ ಹೋಗಿ ಕೇಳಿಕೊಳ್ಳುವಂಥದ್ದುಂಟು, ನಮಗೆ ಅವರನ್ನು ಉಳಿಸ್ಕೊಳ್ಳಿ ಅಂಥೇಳಿ. ಇಂಥದ್ದೆಲ್ಲ ಆಗುವಾಗ ಸಣ್ಣ ಪುಟ್ಟ ಘರ್ಷಣೆಗಳು ಎಲ್ಲ ಆಗಬಹುದು ಅಥವಾ ಸಂದೇಹಕ್ಕೆ ಕಾರಣ ಆಗಬಹುದು, ಇವನೇ ಇವರನ್ನು ಕಳಿಸಿರ್ಬೋದು ಅಂಥೇಳಿ, ಅಥವಾ ಇಂಥದ್ದೆಲ್ಲ ಆಗಿದ್ದಿದೆ. ಅದೇ ಸೊ ಇಂಥ ಸಂದರ್ಭದಲ್ಲಿ ಸಂಧಾನ ಎಂಬುದು ಹೇಗೆ ಆಗುತ್ತೆ? ಅದರಲ್ಲಿ ದಟ್ ಈಸ್ ದ ಕೆಪಾಸಿಟಿ ಆಫ್ ದ ಬಿಷಪ್. ಹೇಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ. ಮೀಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲಿಸನಿಂಗ್ ಈಸ್ ಇಂಪಾರ್ಟೆಂಟ್. ನಮಗೆ ಈಗ ಲಿಸನಿಂಗ್ ಕೆಪಾಸಿಟಿ ಇಲ್ಲ ನಮಗೆ ಎಲ್ರಿಗೂ. ಸೊ ವೆನ್ ಎ ಟೀಮ್ ಕಮ್ಸ್, ಲಿಸನ್ ಟು ದ್ಯಾಮ್ ಆ್ಯಂಡ್ ದೆನ್ ಯು ಟ್ರೈ ಟು ಕನ್ವಿನ್ಸ್. ಐ ಥಿಂಕ್ ಖಂಡಿತವಾಗಿ ನಾವು ಒಂದು ಮಾನವೀಯ ನೆಲೆಯಲ್ಲಿ ಒಂದು ನಮ್ಮ ಅಪ್ರೋಚ್ ಚೆನ್ನಾಗಿದ್ದರೆ, ಕನ್ವಿನ್ಸ್ ಮಾಡಿದರೆ, ಪೀಪಲ್ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ. ನಾನು ನೋಡಿದ್ದೇನೆ, ಐ ಹ್ಯಾವ್ ಸೀನ್ ದ್ಯಾಟ್ ಆಲ್ಸೋ. ಸೊ ಕೆಲವರಿಗೆ ಬೇಸರ ಆಗೋದುಂಟು, ಹೋಗೋದು ಡೆಲಿಗೇಷನ್ ಹೋಗೋದುಂಟು ಇದೆ. ಆದರೆ ಪಾಪ ಬಿಷಪ್ರಿಗೆ ಏನು ಮಾಡಲಿ, ಅವರು ಇದ್ದ ಜನರನ್ನೇ ಅಲ್ಲಿ ಇಲ್ಲಿ ಶಫಲ್ ಮಾಡಿ ಇದು ಮಾಡಬೇಕಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಇದೆ ನಾವು. ಈ ನನ್ನ ಪ್ರಶ್ನೆ ಸ್ವಲ್ಪ ಕಹಿ ಅಂತ ಅನಿಸ್ಬೋದು ನಿಮಗೆ. ನೀವು ಹೇಳಿದಿರಿ ನಮ್ಮ ಬಿಷಪ್ ರಿಟೈರ್ ಆದರು, ಒಂದು 10 ಫಾದರ್ಗಳು ರಿಟೈರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 5 ಮಂದಿ, ಒಂದು 10 ಮಂದಿ 2 ವರ್ಷದಲ್ಲಿ ರಿಟೈರ್ಡ್ ಆಗ್ತಾರೆ. ಉಳಿದ ನಮ್ಮ ಮಿಷನ್ನ ಅಥವಾ ರಿಲಿಜಿಯಸ್ನ ವಿಭಾಗಗಳನ್ನು ನೋಡಿದರೆ, SVD ನೋಡಿ, ನೀವು ಕಾರ್ಮೆಲಿಟ್ಸ್ ನೋಡಿ, ಜೆಜ್ವಿಸ್ ನೋಡಿ, ಸಲೇಷನ್ಸ್ ನೋಡಿ, ಕಪುಚಿನ್ಸ್ ನೋಡಿ, ಅವರ ಆರ್ಡಿನೇಷನ್ಸ್ ಅಟ್ಲೀಸ್ಟ್ 4 ಅಥವಾ 5 ವರ್ಷಕ್ಕೆ ಇರ್ತದೆ. ನಮ್ಮ ಡಯಾಸಿಸ್ಗೆ ಯಾಕೆ ಗುರುಗಳು ಕಡಿಮೆ? ಕಾರಣ ಏನು ಸರ್? ಈ ಪ್ರಶ್ನೆ ಮೊದಲು ಕೂಡ ಬಂದಿದೆ ಆ್ಯಂಡ್ ವ್ಯಾಲಿಡ್ ಕ್ವೆಶ್ಚನ್. ನಮ್ಮ ವೊಕೇಶನ್ ಪ್ರಮೋಷನ್ ಪ್ರೈಮರಿಲಿ ದ ಪ್ಯಾರಿಷ್ ಪ್ರೀಸ್ಟ್ ಇಸ್ ದ ವೊಕೇಶನ್ ಪ್ರಮೋಟರ್. ಕರೆಕ್ಟ್. ಚರ್ಚಿನಲ್ಲಿ ತಾನು ನೋಡ್ಕೊಳ್ಬೇಕು, ನಿಮ್ಮನ್ನು ನೋಡಿ ನಾನು ಗುರುಗಳಾಗಬೇಕು ಅಂತ ಹೇಳಿ ಭಾವನೆ ಬರಬೇಕು. ನಂತರ ಅವರು ಡೈರೆಕ್ಟರ್ ಯಾರೂ ಇರಲಿ, ನಂತರ ಡೈರೆಕ್ಟರ್ ಅವರ ಕೆಲಸ ಏನು? ನಿರಂತರವಾಗಿ ಸಂಪರ್ಕದಲ್ಲಿ ಇರೋದು. ಈ ನಮ್ಮ ರಿಲಿಜಿಯಸ್ ಏನು ಮಾಡ್ತಾರೆ, ದೇ ಹ್ಯಾವ್ ಎ ಗುಡ್ ಟೀಮ್. ಅವರಿಗೆ ಹ್ಯೂಮನ್ ರಿಸೋರ್ಸ್ ಕೂಡ ಜಾಸ್ತಿ ಇದೆ ಆ್ಯಂಡ್ ಅವರ ಮೆಥಡಾಲಜಿ ಚೆನ್ನಾಗಿದೆ. ಅದು ಮಕ್ಕಳನ್ನು ಹೇಗೆ ಆಕರ್ಷಿಸುವುದು, ಕೇವಲ ಒಂದು ನಮ್ಮ ಧಾರ್ಮಿಕ ಟಾಪ್ ನೀಡೋದು ಮಾತ್ರ ಅಲ್ಲ, ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಆಟ. ಚಿಲ್ಡ್ರನ್ ಆಟೋಮ್ಯಾಟಿಕಲಿ ಫಾಲ್ ಇನ್ ಟು ದ್ಯಾಟ್. ಮತ್ತು ಅವ್ರೇನು ಮಾಡ್ತಾರೆ, ಅವ್ರದ್ದೊಂದು ಸ್ಪೆಸಿಫಿಕ್ ಟೀಮ್ ಇರ್ತದೆ. ಅವ್ರದ್ದು ನಿರಂತರ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆಗೆ ಭೇಟಿ ನೀಡ್ತಾರೆ, ಬರ್ತ್ಡೇಗೆ ವಿಶ್ ಮಾಡ್ತಾರೆ. ಯಾರು ಸೌಖ್ಯ ಇಲ್ಲದಿದ್ದರೆ ಮನೆಗೆ ಭೇಟಿ ನೀಡಿ ಸ್ವಲ್ಪ ಸಹಾಯ ಮಾಡ್ತಾರೆ. ಆಟೋಮ್ಯಾಟಿಕಲಿ ಯುವರ್ ಹಾರ್ಟ್ ಗೋಸ್ ಔಟ್ ದೇ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ನಮಗೇನೋ ಒಬ್ಬರು ಇರ್ತಾರೆ, ಅದು ಅಪರೂಪಕ್ಕೆ ಒಂದು ಭೇಟಿ ನೀಡಿ ಅಲ್ಲಿಗೆ ಬಿಟ್ಟುಬಿಟ್ರೆ ಅಲ್ಲಿಂದ ವೊಕೇಶನ್ ಬರೋದಿಲ್ಲ. ಮತ್ತು ನಾವೀಗ ಸ್ಟಾಟಿಸ್ಟಿಕ್ಸ್ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ ವೊಕೇಶನ್ಗಳು ತುಂಬ ಕಡಿಮೆ. ಕಾರಣ ಏನು? ಕಾರಣ ದೆರ್ ಆರ್ ಮೆನಿ. ಅಫ್ಕೋರ್ಸ್ ಮೇ ಬಿ ಅವರ್ ಲೈಫ್ ನನಗೆ ಗೊತ್ತಿಲ್ಲ, ನಮ್ಮನ್ನು ನೋಡಿ ಆಸಕ್ತಿ ಬರಲಿಲ್ವಾ, ಅಥವಾ ಮಕ್ಕಳು ಕಡಿಮೆ ಇದ್ದಾರೆ, ಅಥವಾ ಮಾಧ್ಯಮದ ಪ್ರಭಾವ ಇದೆ, ಬೇರೆ ಎಲ್ಲ ಪ್ರಯಾರಿಟೀಸ್ ಚೇಂಜ್ ಆಗಿವೆ, ತುಂಬ ವಿಷಯಗಳಿವೆ. ಆದರೆ ನಾನು ಹೇಳೋದು ಪ್ರೈಮರಿಲಿ ದ ಪ್ಯಾರಿಷ್ ಪ್ರೀಸ್ಟ್ ಈಸ್ ದ ವೊಕೇಶನ್ ಪ್ರೊಮೋಟರ್. ಹಿ ಹ್ಯಾಸ್ ಟು ಲೀಡ್ ದೆಮ್. ಎಸ್. ಈಗ ಏಪ್ರಿಲ್ 20ನೇ ತಾರೀಕು ಎಲ್ಲರಿಗೂ ಕೂಡ ಹೊಸತು. ಬಿಷಪ್ರು ಕೂಡ ಹೊಸಬ್ರು, ಈ ವಿಧಿವಿಧಾನಗಳು, ಪ್ರೊಸೀಡಿಂಗ್ಸ್ ಅದೆಲ್ಲವೂ ಕೂಡ ಹೊಸತು. ಈಗ ಮುಖ್ಯವಾಗಿ ಆ ದಿವಸ ನಿಮ್ಮ ವಿಧಿವಿಧಾನಗಳು ಆದ ಮೇಲೆ ಸ್ಟೇಜ್ ಪ್ರೋಗ್ರಾಮ್ಗೆ ಯಾರು ಇರ್ತಾರೆ? ಅಂದರೆ ನಮ್ಮ ಬಿಷಪ್ರೇ, ನಮ್ಮ ನೂನ್ಸಿಯೋ, ಕಾರ್ಡಿನಲ್ ಮತ್ತು ನಮ್ಮ ನೂತನ ಬಿಷಪ್ರೇ ಅಧ್ಯಕ್ಷರು, ನಮ್ಮ ಬಿಷಪ್ ಮತ್ತು ಆರ್ಚ್ ಬಿಷಪ್. ನಂತರ ದಿ ರೆಸ್ಟ್ 30 ಬಿಷಪ್ಸ್ ವಿಲ್ ಬಿ ಆನ್ ದ ಸ್ಟೇಜ್. ಇತರರನ್ನು ಆಹ್ವಾನಿಸೋದು ಅಂದರೆ ಯಾರನ್ನು ಕರೆಯುವುದು ಯಾರನ್ನು ಬಿಡುವುದಂಥ ದೊಡ್ಡ ಸಮಸ್ಯೆ. ಅದಕ್ಕಾಗಿ ಎಲ್ಲ VIPs ವಿಲ್ ಬಿ ಡೌನ್ ದೇರ್, ರೆಕಗ್ನೈಸ್ಡ್. ನಂತರ ದೇ ವಿಲ್ ಬಿ ಗಿವನ್ ಆಪರ್ಚುನಿಟಿ ಟು ವಿಶ್ ದ ನ್ಯೂ ಬಿಷಪ್. ಇದರ ಬಗ್ಗೆ ಪತ್ರಿಕಾಗೋಷ್ಠಿ ಏನಾದರೂ ಮಾಡಲಿಕ್ಕೆ 15th ಏಪ್ರಿಲ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಿದ್ದೇವೆ. ಕೊನೆಯದಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಅಥವಾ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಜನರಿಗೆ? ಆತ್ಮೀಯರೇ, ನಮ್ಮ ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ಈಗ ನೂತನ ಧರ್ಮಾಧ್ಯಕ್ಷರು ಲಭಿಸಿದ್ದಾರೆ. ಅವರ ಗುರುದೀಕ್ಷೆ ಅಥವಾ ದೀಕ್ಷಾ ಸ್ನಾನ ಕಾರ್ಯಕ್ರಮ ಏಪ್ರಿಲ್ 20ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಮಿಲಾಗ್ರೀಸ್ ಕಾಲೇಜ್ ಕಲ್ಯಾಣ್ಪುರ್ ಇಲ್ಲಿನ ತೆರೆದ ಮೈದಾನದಲ್ಲಿ ನಡೆಯುವುದು. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಆತ್ಮೀಯ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಕಾರ್ಯಕ್ರಮ.
ಎಲ್ಲ ಧರ್ಮದವರು ಸರ್ವಧರ್ಮೀಯರು, ಏಕೆಂದರೆ ಉಡುಪಿ ಪ್ರದೇಶ ಎಲ್ಲ ಧರ್ಮದ ಸಾಮರಸ್ಯಕ್ಕೆ ಹೆಸರುವಾಸಿಯಾದ ಪ್ರದೇಶ. ನೀವು ಬರುವಾಗ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ವಾಲಂಟಿಯರ್ಸ್ ಇದ್ದಾರೆ, ನಂತರ ಲಘುಪಾರವಿದೆ, ಮಧ್ಯಾಹ್ನದ ಊಟವಿದೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ನೀವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಸರಿ, ಫಾದರ್ ಡೆನಿಸ್ ಡೇಸ, ಸಾಕಷ್ಟು ಹೊತ್ತು ನಮ್ಮೊಂದಿಗೆ ಮಾತನಾಡಿದ್ದೀರಿ. ಸಾಕಷ್ಟು ಜವಾಬ್ದಾರಿಗಳು ನಿಮಗೆ ಇವೆ. ನೀವು ಯೋಜನೆ ಮತ್ತು ಕನಸು ಕಂಡಂತಹ ಮತ್ತು ನೀವು ಆಲೋಚನೆ ಮಾಡಿದಂಥ ಪ್ರೋಗ್ರಾಮನ್ನು ಹೇಗೆ ಮಾಡಬೇಕು ಅಂತೇಳಿ ಯಶಸ್ವಿಯಾಗಲಿ, ಸರ್ವ ಯಶಸ್ಸು ತಮಗೆ ಸಿಗಲಿ. ಮತ್ತು ಒಂದು ಚಾರಿತ್ರಿಕ ಪ್ರೋಗ್ರಾಮ್, ಒಂದು ಕಾರ್ಯಕ್ರಮ ನಡೆಯಲಿ. ಇಂಥದ್ದೊಂದು ಉಡುಪಿಯಲ್ಲಿ ಆಗಿತ್ತು ಅಂಥೇಳಿ ಸರ್ವಕಾಲಕ್ಕೂ ಇನ್ನು ಸರ್ವರ ಮನಸ್ಸಿನಲ್ಲಿಯೂ ಬಾಯಲ್ಲಿ ಒಂದು ಬರಲಿ ಅಂತ ಹೇಳಿಕೊಳ್ಳುತ್ತಾ ತಮಗೆ ಶುಭವನ್ನು ಕೊಡ್ತೇವೆ. ನಮ್ಮೊಂದಿಗೆ ಮಾತನಾಡೋದಕ್ಕೆ ತಮಗೆ ವಂದನೆಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ವಿಶೇಷ ಕಾರ್ಯಕ್ರಮ. ಏಪ್ರಿಲ್ 20ನೇ ತಾರೀಕು ಉಡುಪಿ ಧರ್ಮ ಪ್ರಾಂತ್ಯದ 2ನೇ ಬಿಷಪ್ ಹೊಸತಾಗಿ ದೀಕ್ಷೆಯನ್ನು ಪಡಲಿಕ್ಕಿದ್ದಾರೆ. ಸೊ ಅವರ ಬಗ್ಗೆ ಮತ್ತು ಅವರ ಈ ಕಾರ್ಯಕ್ರಮದ ಒಂದು ರೂಪುರೇಷೆಗಳೇನು, ತಯಾರಿಗಳೇನು, ಇದರ ಬಗ್ಗೆ ಮತ್ತು ಒಡನಾಡಿಯಾಗಿರುವಂಥ ಫಾದರ್ ಡೆನಿಸ್ ಡೇಸರ್ ಅವರು ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಹಾಸ್ಯದ ತುಣುಕುಗಳು ಸಾಕಷ್ಟಿವೆ, ಅದು ಇನ್ನೊಂದು ಸಂದರ್ಶನದಲ್ಲಿ ಮಾತಾಡ್ತೇವೆ. ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರೂ ಕೂಡ ವಂದನೆಗಳು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜ್ ವರ್ಲ್ಡ್ 247.